ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಕಾಸ್ಟ್ ಅಕೌಂಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣಂತೆ. ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಕಾಸ್ಟ್ ಅಕೌಂಟಲ್ಲಿ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಬೇಸಿಕ್ ಟರ್ಮಿನಾಲಜಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬೇಸಿಕ್ ಟರ್ಮಿನಾಲಜಿ ಅಂದರೆ ಏನು? ಬೇಸಿಕ್ ಟರ್ಮಿನಾಲಜಿ ಕಾಸ್ಟ್ ಅಂದರೆ ಎಕ್ಸ್ಪೆಂಡಿಚರ್. ಸ್ಟೂಡೆಂಟ್ಸ್, ಕಾಸ್ಟ್ ಅಂದರೆ ಎಕ್ಸ್ಪೆಂಡಿಚರ್. ನಿಮ್ಮ ಪಾಕೆಟ್ಟಿಂದ ದುಡ್ಡು ಹೊರಗಡೆ ಹೋಗುತ್ತೆ ಅಂತ ಖರ್ಚನ್ನು ನಾವು ಎಕ್ಸ್ಪೆಂಡಿಚರ್, ಅಂತ ಖರ್ಚನ್ನು ನಾವು ಕಾಸ್ಟ್ ಅಂತ ಕರಿತೀವಿ. ಹಾಗಾದರೆ ಕಾಸ್ಟ್ ಅಂತ ಯಾವಾಗ ಕರಿತೀವಿ ಎಕ್ಸ್ಪೆಂಡಿಚರ್ನ ಅಂದರೆ, ಅಂಥ ಖರ್ಚು ಪ್ರೊಡ್ಯೂಸಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್, ವಸ್ತುಗಳ ಉತ್ಪಾದನೆ ಮತ್ತು ವಿತರಣೆ ಮಾಡುವಾಗ ಆಗುವಂಥ ಖರ್ಚನ್ನು, ಎಕ್ಸ್ಪೆಂಡಿಚರನ್ನು ಕಾಸ್ಟ್ ಅಂತ ಕರಿತೀವಿ. ಹಾಗಾದರೆ ವಸ್ತುಗಳನ್ನು ಉತ್ಪಾದನೆ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ, ಪ್ರೊಡ್ಯೂಸಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಯಾವ ರೀತಿ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂದರೆ, ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು? ರಾ ಮೆಟೀರಿಯಲ್ಲಿಂದ, ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ರಾ ಮೆಟೀರಿಯಲ್ಲಿಂದ ನೀವು ಫಿನಿಶ್ಡ್ ಗೂಡ್ಸ್ ಮಾಡಬೇಕು. ರಾ ಮೆಟೀರಿಯಲ್ ಅಂದರೆ ಕಾಟನ್ನಿಂದ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತೀರಾ, ವಿವಿಂಗ್ ಮಾಡ್ತೀರಾ, ಡೈಯಿಂಗ್ ಮಾಡ್ತೀರಾ, ಥ್ರೆಡ್ ಮಾಡ್ತೀರಾ. ಓಕೆ, ಹತ್ತಿಯಿಂದ ದಾರ ತೆಗಿತೀರಾ, ದಾರದಿಂದ ಎಣಿತೀರಾ, ಎಳೆದ್ಬಿಟ್ಟು ಡಿಸೈನ್ ಮಾಡ್ತೀರಾ, ಡೈಯಿಂಗ್ ಮಾಡ್ತೀರಾ, ಅದಾದಮೇಲೆ ಫಿನಿಶ್ಡ್ ಪ್ರಾಡಕ್ಟ್ ಮಾಡ್ತೀರಾ. ಈ ಪ್ರತಿ ಹಂತಗಳಲ್ಲಿ ಆಗುವಂಥ ಖರ್ಚನ್ನು ರಾ ಮೆಟೀರಿಯಲಿಂದ ಫಿನಿಶ್ಡ್ ಪ್ರಾಡಕ್ಟ್ ಆಗಿ, ಈ ಫಿನಿಶ್ಡ್ ಪ್ರಾಡಕ್ಟು ಎಂಡ್ ಯೂಸರ್ಸಿಗೆ ಅಥವಾ ಮಾರ್ಕೆಟಿಗೆ ತಲುಪಿಸ್ಬೇಕಾದ್ರೆ ಆಗುವಂಥ ಖರ್ಚನ್ನು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂಥ ಎಕ್ಸ್ಪೆಂಡಿಚರನ್ನು ಕಾಸ್ಟ್ ಅಂತ ಕರಿತೀವಿ. ಹಾಗಾದರೆ ಕಾಸ್ಟ್ ಇಸ್ ಅ ಎಕ್ಸ್ಪೆಂಡಿಚರ್ ಎಲ್ಲಿಯಾಗುತ್ತೆ? ಇನ್ಕರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಏನನ್ನು ಪ್ರಾಡಕ್ಟ್ ಆದರೂ ಮಾಡ್ಬೋದು, ಸರ್ವಿಸ್ ಆದರೂ ರೆಂಡರ್ ಮಾಡ್ಬೋದು. ರೆಂಡರ್ ಅಂದರೆ ಕೊಡಬಹುದು. ಓಕೆ, ಸರ್ವಿಸ್ ಕೊಡ್ಬೋದು ಅಥವಾ ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು. ವಸ್ತು ಉತ್ಪಾದನೆ ಅಂದರೆ ಹತ್ತಿಯಿಂದ ನೀವು ಬಟ್ಟೆಯನ್ನು ಮಾಡಬೇಕಾದ್ರೆ ಹತ್ತಿ ರಾ ಮೆಟೀರಿಯಲ್ ಆಗಿರುತ್ತೆ, ಬಟ್ಟೆ ಫೈನಲ್ ಪ್ರಾಡಕ್ಟ್ ಆಗುತ್ತೆ. ಇವೆರಡರ ಮಧ್ಯೆ ವರ್ಕ್ ಇನ್ ಪ್ರೋಗ್ರೆಸ್ ಬಹಳಷ್ಟು ಕೆಲಸಗಳು ನಡೀತವೆ. ಹಾಗಾದರೆ ಸ್ಟೂಡೆಂಟ್ಸ್, ಕಾಸ್ಟ್ ಅಂದರೆ ಏನು ಅಂತ ತಿಳಿದ ನಂತರ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ ಅಂದರೆ ಏನು? ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ ಅಂದರೆ ಉತ್ಪಾದನಾ ಘಟಕಗಳು. ಉತ್ಪಾದನಾ ಘಟಕಗಳು, ದಟ್ ಇಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ. ಈ ಫ್ಯಾಕ್ಟ್ರಿಯಿಂದ ನೋಡಿ, ಕಾಟನ್ ಇದೊಂದು ಬೇಲಿದೆ. ಕಾಟನ್ನಿಂದ ನೀವು ಫೈನಲ್ ಪ್ರಾಡಕ್ಟ್ ಮಾಡಿದ್ದಲ್ದಲೆ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರಿಗೆ? ಮಾರ್ಕೆಟ್ಗೆ ಅಥವಾ ಎಂಡ್ ಯೂಸರ್ಸಿಗೆ. ಯಾರು ಅದನ್ನು ಫೈನಲ್ ಕನ್ಸ್ಯೂಮರ್ ಇದ್ದಾರೆ ಅವರಿಗೆ ಅಥವಾ ಮಾರ್ಕೆಟಿಗೆ ನೀವು ತಲುಪಿಸ್ಬೇಕು. ಹಾಗಾದರೆ ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ, ಉತ್ಪಾದನಾ ಘಟಕ ಏನು ಕೆಲಸ ಮಾಡುತ್ತೆ? ಪ್ರೊಡಕ್ಷನ್ನು ಮಾಡುತ್ತೆ, ಡಿಸ್ಟ್ರಿಬ್ಯೂಷನ್ನು ಮಾಡುತ್ತೆ. ಸ್ಟೂಡೆಂಟ್ಸ್, ಇಲ್ಲಿ ನೆನಪಿರಲಿ, ಪ್ರೊಡಕ್ಷನ್ನು ಮಾಡುತ್ತೆ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಹಾಗಾದರೆ ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ ಅಂದರೆ ಏನು ಅಂತ ಗೊತ್ತಾಯಿತು. ಫ್ಯಾಕ್ಟ್ರಿಯಲ್ಲಿ ರಾ ಮೆಟೀರಿಯಲಿಂದ ಫಿನಿಶ್ ಗೂಡ್ಸ್ ಮಾಡೋದನ್ನು ಪ್ರೊಡಕ್ಷನ್ ಅಂತ ಕರಿತೀವಿ. ಉತ್ಪಾದನೆ ಮಾಡಿರುವಂಥ ಪ್ರೊಡ್ಯೂಸ್ಡ್ ಗೂಡ್ಸನ್ನು ಎಂಡ್ ಯೂಸರ್ಸ್ ಅಥವಾ ಮಾರ್ಕೆಟಿಗೆ ತಲುಪಿಸೋ ಕೆಲಸ ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ ಮಾಡುತ್ತೆ. ಹಾಗಾದರೆ ನಮಗೆ ಗೊತ್ತಾಗಬೇಕು, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂದರೆ ಹೇಗೆಂದರೆ, ಉತ್ಪಾದನೆ ಮಾಡಿರುವ ಜೊತೆಗೆ, ಉತ್ಪಾದನೆ ಮಾಡುವುದರ ಜೊತೆಗೆ, ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ, ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಎಂಡ್ ಯೂಸರ್ಸ್ ಅಥವಾ ಮಾರ್ಕೆಟ್ಗೆ ಸಪ್ಲೈ ಮಾಡಬೇಕು. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ ಏನು ಮಾಡ್ತಿದೆ? ಉತ್ಪಾದನೆಯನ್ನು ಮಾಡ್ತಿದೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದೆ. ಹಾಗಾಗಿ ಇಲ್ಲಿ ಬರೋ ಎಕ್ಸ್ಪೆನ್ಸಸ್ಸನ್ನು ಕಾಸ್ಟ್ ಅಂತ ಕರಿತೀವಿ. ಇಲ್ಲಿ ಬರೋ ಎಕ್ಸ್ಪೆನ್ಸಸ್ ಅನ್ನು ಕೂಡ ನಾವು ಕಾಸ್ಟ್ ಅಂತ ಕರಿತೀವಿ. ಹಾಗಾದರೆ ಕಾಸ್ಟಿನ ಬೇಸಿಕ್ ಟರ್ಮಿನಾಲಜಿ ಗೊತ್ತಾಯಿತು. ಈಗ ಕಾಸ್ಟಿನ ಸಬ್ ಪಾರ್ಟ್ಗಳನ್ನು ತಿಳಿಯೋಣಂತೆ. ಕಾಸ್ಟ್ ಅಂದರೆ ಏನು? ಕಾಸ್ಟಿಂಗ್ ಅಂದರೆ ಏನು? ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು? ಸಣ್ಣ ಪಾಯಿಂಟಲ್ಲಿ ತಿಳಿಯೋಣಂತೆ. ಸ್ಟೂಡೆಂಟ್ಸ್, ಒಂದು ಟೀ ಶರ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ, ಒಂದು ಟೀ ಶರ್ಟನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ, ಈ ಬಟ್ಟೆಗೆ ಮೆಟೀರಿಯಲ್, ಈ ವೈಟ್ ಕ್ಲಾತಿಗೆ ಒಂದು ಟೀ ಶರ್ಟನ್ನು ಉತ್ಪಾದನೆ ಮಾಡಲಿಕ್ಕೆ 15 ರೂಪಾಯಿ ಖರ್ಚಾಯಿತು. ಒಂದು ಟೀ ಶರ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಈ ವೈಟ್ ಬಟ್ಟೆ, ಸಪೋಸ್ ನೀವು ಅಸ್ಯೂಮ್ ಮಾಡ್ಕೊಳ್ರಿ 2 ಮೀಟರ್ ಬೇಕಾಗಿತ್ತು. 2 ಮೀಟ್ರಿಗೆ
15 ರೂಪಾಯಿ ಬೇಕಾಯ್ತು. ಈ 2 ಮೀಟರ್ ಬೇಕಾಗಿದ್ದು ಒಂದು ಟಿ ಶರ್ಟ್ ಉತ್ಪಾದನೆ ಮಾಡೋಕ್ಕೆ. ಸ್ಟಿಚ್ ಮಾಡಲಿಕ್ಕೆ ಟೈಲರು ₹6 ತಾಂತಾನೆ, ಸ್ಟಿಚ್ಚರು ₹6 ತಾಂತಾನೆ. ಮೆಟೀರಿಯಲ್ ₹15. ನನಗೆ ಒಂದು ಟಿ ಶರ್ಟ್ ಮಾಡಲಿಕ್ಕೆ ಕ್ಲಿಯರ್ ಗೊತ್ತಿದೆ, ಐಡೆಂಟಿಫೈ ಮಾಡ್ಬೋದು, ಇಟ್ ಈಸ್ ವೆರಿ ಕ್ಲಿಯರ್. ಅಂತ ಕ್ಲಿಯರ್ಡ್ ಆಗಿರುವಂಥ ಮೆಟೀರಿಯಲನ್ನು ನಾವು ಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಈ ₹15 ನನಗೆ ಖರ್ಚಾಗುತ್ತೆ, ಇದು ಉತ್ಪಾದನೆ ಮಾಡಲಿಕ್ಕೆ ಖರ್ಚಾಗ್ತಿದೆ, ಹಂಗಾಗಿ ಇದನ್ನು ನಾವು ಕಾಸ್ಟ್ ಅಂತ ಕರಿತೀವಿ. ಲೇಬರ್, ಈ ಮೆಟೀರಿಯಲನ್ನು ಸ್ಟಿಚ್ ಮಾಡಲಿಕ್ಕೆ ಲೇಬರು ಒಂದು ಟಿ ಶರ್ಟನ್ನು ಸ್ಟಿಚ್ ಮಾಡಲಿಕ್ಕೆ ₹6 ತಗೊಂತಾ ಇದ್ದಾನೆ. ₹6 ಫ್ಯಾಕ್ಟ್ರಿಯಿಂದ ಹೊರಗೆ ಹೋಗ್ತಿದೆ, ಅದನ್ನು ಎಕ್ಸ್ಪೆನ್ಸಸ್ ಅಂತಿದ್ದೀವಿ. ಈ ಎಕ್ಸ್ಪೆನ್ಸಸ್ಸು ಮ್ಯಾನುಫ್ಯಾಕ್ಚರಿಂಗಿಗೆ ಸಂಬಂಧಪಟ್ಟಿದೆ, ಹಾಗಾಗಿ ಇದನ್ನು ಕಾಸ್ಟ್ ಅಂತ ಕರಿತೀವಿ. ಇದು ಪ್ರಮೆಫೆಸಿ ನೋಡಿದ ತಕ್ಷಣನೇ ಗೊತ್ತಾಗ್ತಿದೆ, ಒಂದು ಟಿ ಶರ್ಟ್ಗೆ ₹15 ಮತ್ತು ₹6 ₹15 ಮೆಟೀರಿಯಲ್ ಮತ್ತು ₹6 ಲೇಬರ್ ಆಗ್ತಿದೆ. ಇದು ಕ್ಲಿಯರ್ ಆಗಿದೆ, ಇದರಲ್ಲಿ ಯಾವುದೇ ಮ್ಯಾಥಮೆಟಿಕ್ಸ್ ಇಲ್ಲ. ಇದನ್ನ ನಾವು ಕಾಸ್ಟ್ ಅಂತ ಕರಿತೀವಿ. ಸರಿ ಸರ್, ಆಯ್ತು. ಹಾಗಾದ್ರೆ ಕಾಸ್ಟಿಂಗ್ ಅಂದ್ರೆ ಏನು ಸರ್? ಕಾಸ್ಟಿಂಗ್ ಅಂದ್ರೆ ಈ ಮೆಟೀರಿಯಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ನಾವು ಒಂದು ಫ್ಯಾಕ್ಟ್ರಿ ಯೂಸ್ ಮಾಡ್ತಾ ಇದೀವಿ. ಈ ಮೆಟೀರಿಯಲ್ನ ಯೂಸ್ ಮಾಡೋದಕ್ಕೆ, ಈ ಮೆಟೀರಿಯಲ್ನ ಉತ್ಪಾದನೆ ಮಾಡಲಿಕ್ಕೆ ಈ ಫ್ಯಾಕ್ಟ್ರಿ ಯೂಸ್ ಮಾಡ್ತಿದ್ದೀವಿ. ಈ ಫ್ಯಾಕ್ಟ್ರಿಗೆ ನಾವು ಬಾಡಿಗೆ ಕೊಡ್ತೀವಿ, ಈ ಫ್ಯಾಕ್ಟ್ರಿಗೆ ನಾವು ರೆಂಟ್ ಕೊಡ್ತೀವಿ. ರೆಂಟ್ ಎಷ್ಟು ದಿವಸಕ್ಕೆ ಕೊಡ್ತೀವಿ ಸರ್? ರೆಂಟು ಒಂದು ಮೆಟೀರಿಯಲ್ ಉತ್ಪಾದನೆ ಮಾಡೋಕ್ಕಾಗಲ್ಲ, 1 ಮಂತಿಗೆ ಕೊಡ್ತೀವಿ. 1 ಮಂತಿಗೆ, ಒಂದು ತಿಂಗಳಿಗೆ ಕೊಡ್ತೀವಿ. ಒಂದು ತಿಂಗಳಿಗೆ ನಾನು 40,000 ಕೊಟ್ಟಿದ್ದೀನಿ. ಒಂದು ತಿಂಗಳಿಗೆ ನಾನು 40,000 ಕೊಟ್ಟಿದ್ದೀನಿ. ಈಸ್ ಇಟ್ ಎ ಕರೆಕ್ಟ್? ನಾನು ಮೆಟೀರಿಯಲ್ಗೆ ₹15, ಒಂದು ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಲೇಬರ್ ₹6, ಇಡೀ ₹40 ಒಂದೇ ಟಿ ಶರ್ಟಿಗೆ ಹಾಕಿದ್ರೆ ₹40,021 ಆಗುತ್ತೆ. ಅಂದರೆ ₹40,021 ಆಗುತ್ತೆ. ₹40,021 ಇದು ರೇಟ್ ಕರೆಕ್ಟಾ? ತಪ್ಪಾಗುತ್ತೆ. ನೋಡಿ, ₹40,021 ಹೇಗಾಯಿತು ಅಂದರೆ, ಸರ್ ₹15 ಲೇಬರ್, ₹15 ಮೆಟೀರಿಯಲ್, ₹6 ಲೇಬರ್ ಆ್ಯಂಡ್ ಫುಲ್ 40,000 ರೆಂಟ್ ಏನು ಪೇ ಮಾಡಿದ್ದೀವಿ, ಇದು ಅಷ್ಟನ್ನು ಆ್ಯಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಇದು ಸರಿನಾ ಅಂದರೆ ತಪ್ಪಾಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈ ಕಂಡಿಡಿಯೋ ಮೆಥಡು, ಈ 40,000 ನಾವು ಏನು ಪೇ ಮಾಡಿದ್ದೀವಲ್ಲ, ಈ 40,000 ಒಂದು ಯೂನಿಟ್ ಮಾಡೋಕ್ಕಲ್ಲ, 1 ಮಂತಿಗೆ, ಇಡೀ ಮಂತಲ್ಲಿ ನಾವು 10,000 ಯೂನಿಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಒಂದು ತಿಂಗಳಲ್ಲಿ 10,000 ಟಿ ಶರ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಫ್ಯಾಕ್ಟ್ರಿಗೆ ಕೊಟ್ಟಿರುವಂಥ ರೆಂಟು, ಇಟ್ ಈಸ್ ಎ ಎಕ್ಸ್ಪೆನ್ಸಸ್. ಈ ಎಕ್ಸ್ಪೆನ್ಸಸ್ಸು ಮ್ಯಾನುಫ್ಯಾಕ್ಚರ್ಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ಕಾಸ್ಟ್ ಅಂತೀವಿ. ಈ 40,000ನ ನಂಬರ್ ಆಫ್ ಯೂನಿಟಿಂದ ಡಿವೈಡ್ ಮಾಡಿದಾಗ ನನಗೆ ಒಂದು ಯೂನಿಟಿಗೆ ಎಷ್ಟು ಅಂತ ಗೊತ್ತಾಯಿತು, ₹4. ಈ ಡಿವೈಡ್ ಮಾಡೋ ಮೆಥಡಾಲಜಿನ, ಮ್ಯಾಥಮೆಟಿಕ್ಸನ್ನು ನಾವು ಕಾಸ್ಟಿಂಗ್ ಅಂತ ಕರಿತೀವಿ. ಸೊ ಕಾಸ್ಟ್ ಅಂದರೆ ನೇರವಾಗಿ ಗೊತ್ತಾಗುತ್ತೆ, ಡೈರೆಕ್ಟ್ ಅಂತ ಕರಿತೀವಿ. ಕಾಸ್ಟಿಂಗ್ ಅಂತಂದ್ರೆ ನನಗೆ ನೇರವಾಗಿ ಗೊತ್ತಿಲ್ಲ, ಐ ಯೂಸ್ ಟು ಕ್ಯಾಲ್ಕುಲೇಟ್ ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ಮ್ಯಾಥಮೆಟಿಕ್ಸ್ ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ಐ ಇನ್ಕರ್ಡ್. ನಾನು ಮಾಡಿರುವಂಥ ಎಕ್ಸ್ಪೆನ್ಸಸ್ಸನ್ನು ನಂಬರ್ ಆಫ್ ಯೂನಿಟಿಂದ ಡಿವೈಡ್ ಮಾಡಿದಾಗ ನಮಗೆ ಒಂದು ಮೆಟೀರಿಯಲ್ಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗುವಂಥ ಮೆಥಡಾಲಜಿನ ಕಾಸ್ಟಿಂಗ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗೆ ರೆಂಟ್ ಅಲ್ದಲೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಪವರ್ ಆಗಿರ್ಬೋದು, ಇವುಗಳನ್ನು ನಾವು ನಂಬರ್ ಆಫ್ ಯೂನಿಟ್ಸಿಂದ ಡಿವೈಡ್ ಮಾಡಿದಾಗ ಒಂದು ತಿಂಗಳಿಗೆ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಯೂನಿಟ್ಸನ್ನು, ಅಷ್ಟು ಯೂನಿಟ್ಸನ್ನು ನಾವು ಡಿವೈಡ್ ಮಾಡಿದಾಗ ನಮ್ಗೆ ಒಂದು ಯೂನಿಟಿಗೆ ಎಷ್ಟು ಖರ್ಚಾಯಿತು ಅಂತ ಕಂಡಿಡ್ತೀವಿ. ಈ ಖರ್ಚನ್ನು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈ ಎಕ್ಸ್ಪೆನ್ಸಸ್ಸು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಕಾಸ್ಟ್ ಅಂತ ಕರಿತೀವಿ. ಆದರೆ ಕಾಸ್ಟ್ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ಪ್ರಮೆಫೆಸಿ ನೋಡಿದ ತಕ್ಷಣ ಗೊತ್ತಾಗ್ತಿಲ್ಲ. ಐ ಯೂಸ್ ಟು ಕ್ಯಾಲ್ಕುಲೇಟ್ ಬೈ ಟೇಕಿಂಗ್ ದ ಹೆಲ್ಪ್ ಆಫ್ ಮ್ಯಾಥಮೆಟಿಕ್ಸ್, ಡಿವಿಷನನ್ನು ಯೂಸ್ ಮಾಡಿದ್ದೀವಿ. ಹಾಗಾಗಿ ಅಂಥ ಎಕ್ಸ್ಪೆನ್ಸಸ್ಸನ್ನು ಕಾಸ್ಟ್ ಅಂತ ಕರಿತೀವಿ, ಅಂಥ ಕಾಸ್ಟನ್ನು ನಾವು ಕಾಸ್ಟಿಂಗ್ ಅಂತ ಕರಿತೀವಿ. ಹಾಗಾದರೆ ಕಾಸ್ಟ್ ಗೊತ್ತಾಯಿತು, ಕಾಸ್ಟಿಂಗ್ ಗೊತ್ತಾಯಿತು. ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ರೈಟ್ ಇನ್ ಅ ಸಿಸ್ಟಮ್ಯಾಟಿಕ್ ವೇ, ದಟ್ ಈಸ್ ವೇರ್ ಟು ರೈಟ್ ದ ಮೆಟೀರಿಯಲ್, ವಾಟ್ ಟು ನೆಕ್ಸ್ಟ್. ಎರಡನೇದು ಲೇಬರ್ ಅಂದರೆ ಏನು ಅಂತ ಹೇಳಿದ್ರಿ, ಮೆಟೀರಿಯಲ್ ಗೊತ್ತಾಯಿತು, ಲೇಬರ್ ಗೊತ್ತಾಯಿತು, ರೆಂಟ್ ಗೊತ್ತಾಯಿತು. ಇದನ್ನು ಸಿಸ್ಟಮಟೈಸ್ ಆಗಿ ಬರೆದು ಫೈನಲ್ ಆಗಿ ಒಂದು ಅಮೌಂಟನ್ನು ಫೈಂಡ್ ಮಾಡ್ತೀರಾ. ಆ ಅಮೌಂಟ್ ಮಾಡಬೇಕಾದ್ರೆ ಒಂದು ಸಿಸ್ಟಮಟೈಸ್ಡ್ ಪ್ರಾಸೆಸ್ಸನ್ನು ಯೂಸ್ ಮಾಡ್ತೀರಾ, ದಟ್ ಈಸ್ ಕಾಲ್ಡ್ ಕಾಸ್ಟಿಂಗ್. ಸ್ಟೂಡೆಂಟ್ಸ್, ಈಗ ನಿಮಗೆ ಕಾಸ್ಟ್ ಅಂದರೆ ಏನು ಅಂತ ಗೊತ್ತಾಯಿತು. ಕಾಸ್ಟಿಂಗ್ ಅಂದರೆ ನೋಡಿ, ಕಾಸ್ಟ್ ಅಂದರೆ ಏನು, ಕಾಸ್ಟಿಂಗ್ ಅಂದರೆ ಏನು.
ಕಾಸ್ಟ್ ಅಂತಂದ್ರೆ ನೇರವಾಗಿ ಗೊತ್ತಾಗುತ್ತೆ. ಒಂದು ಮೆಟೀರಿಯಲ್ಗೆ ಒಂದು ಯೂನಿಟ್ಗೆ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಡೈರೆಕ್ಟ್ ಅಂತ ಕರಿತೀವಿ, ಕಾಸ್ಟ್ ಅಂತ ಕರಿತೀವಿ. ಲೇಬರು ಕೂಡ ಡೈರೆಕ್ಟ್ ಅಂತ ಕರಿತೀವಿ, ಕಾಸ್ಟ್ ಅಂತ ಕರಿತೀವಿ, ಅಕಸ್ಮಾತ್ ಐಡೆಂಟಿಫೈ ಮಾಡ್ಲಿಕ್ಕೆ ಬಂದ್ರೆ. ಅದೇ ತರ ಎಕ್ಸ್ಪೆನ್ಸಸ್ ನನಗೆ ಐಡೆಂಟಿಫೈ ಮಾಡಕ್ ಬರಲಿಲ್ಲ, ನಾನು ಡಿವಿಷನ್ ಹೆಲ್ಪ್ ಅನ್ನ ತಗೊಂಡೆ, ಅದನ್ನ ಕಾಸ್ಟಿಂಗ್ ಅಂತ ಕರಿತೀವಿ. ಸಿಸ್ಟಮಟೈಸ್ಡ್ ಆಗಿ ಬರೆಯುವಂತ ಪ್ರಾಸೆಸ್ಸಿಗೆ ಕಾಸ್ಟ್ ಅಕೌಂಟಿಂಗ್. ಕಾಸ್ಟಿಂಗ್ ಮತ್ತೆ ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ತಿಳಿದಿದ್ದಾಯ್ತು. ಈಗ ಮುಂದೆ ಟರ್ಮಿನಾಲಜಿ ನೋಡೋಣ. ಅಂದ್ರೆ ಕಾಸ್ಟಿಂಗ್ ಅಂದ್ರೆ ಏನು? ಕ್ಯಾಲ್ಕುಲೇಷನ್ ಮಾಡುವಂತ ಪದ್ಧತಿ. ಅಂದ್ರೆ ನಾವು ಡಿವಿಷನ್ ಯೂಸ್ ಮಾಡಿದ್ವಿ. ಓಕೆ, ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಸಿಸ್ಟಮಟೈಸ್ ಆಗಿ ರೆಕಾರ್ಡ್ ಮಾಡ್ತೀರಾ, ಏನಕ್ಕಂದ್ರೆ ಅನಲೈಸ್ ಮಾಡ್ತೀರಾ. ಕಾಸ್ಟ್ ಅಕೌಂಟಿಂಗ್ ಅಂದಮೇಲೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಬರುತ್ತೆ. ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಸಿಸ್ಟಮಟೈಸ್ಡ್ ಆಗಿ ಬರ್ದಿರೋ ಅಂತ ಅಕೌಂಟ್ ಅನ್ನ ಅನಲೈಸ್ ಮಾಡ್ತಾರೆ. ಆ ಡಾಟಾನ ಅನಲೈಸ್ ಮಾಡ್ತೀವಿ. ಅಲ್ಲೆಲ್ಲಾದರೂ ವೇಸ್ಟ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು. ಅಕಸ್ಮಾತ್ ಎಫಿಷಿಯನ್ಸಿಯಲ್ಲಿ ಏನಾದರೂ ಕಡಿಮೆ ಇದ್ರೆ ಆ ಎಫಿಷಿಯನ್ಸಿನ ಇಂಪ್ರೂವ್ ಮಾಡಬೇಕು. ಹಾಗಾಗಿ ಕಾಸ್ಟ್ ಇಂಟರ್ ಕನೆಕ್ಟ್ ಇದೆ, ಇಟ್ ಇಸ್ ಅ ಲಿಂಕ್ ಇದೆ. ಕಾಸ್ಟಿಂಗ್ ಆಗುತ್ತೆ, ಕಾಸ್ಟ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಮ್ಯಾನೇಜ್ಮೆಂಟ್, ಇದೆಲ್ಲ ಒಂದು ಲಿಂಕ್, ಇಂಟರ್ ಲಿಂಕ್ಸ್ ಇದೆ. ಸೊ ಇಲ್ಲಿವರೆಗೂ ಸ್ಟೂಡೆಂಟ್ಸ್ ಕಾಸ್ಟ್ ಅಂದ್ರೆ ಏನು, ಕಾಸ್ಟಿಂಗ್ ಅಂದ್ರೆ ಏನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಏನು, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ ಸರಿಯಾಗಿ ತಿಳಿದಿರ. ಹಾಗಾದ್ರೆ ಮುಂದಿನ ಮಾಹಿತಿ ಒನ್ ಬೈ ಒನ್ ತಿಳಿತಾ ಹೋಗೋಣ. ಕಾಸ್ಟ್ ಅಂದ್ರೆ ಎಕ್ಸ್ಪೆಂಡಿಚರ್. ಸ್ಟೂಡೆಂಟ್ಸ್, ಕಾಸ್ಟ್ ಇಸ್ ಅ ಎಕ್ಸ್ಪೆಂಡಿಚರ್ ಫಾರ್ ದ ರಿಸೋರ್ಸ್ ಏನಕ್ಕೆ ಹಾಕ್ತೀರಾ ಸರ್? ಎಕ್ಸ್ಪೆಂಡಿಚರ್ ಏನಕ್ಕಾಗತ್ತೆ ಸರ್? ಎಕ್ಸ್ಪೆಂಡಿಚರು ರಾ ಮೆಟೀರಿಯಲ್ ಇಂದ, ವರ್ಕ್ ಇನ್ ಪ್ರೋಗ್ರೆಸ್ ಇಂದ, ಫಿನಿಶ್ಡ್ ಗೂಡ್ಸ್ ಆಗ್ಲಿಕ್ಕೆ ನನಗೆ ದುಡ್ಡು ಬೇಕು, ಮನಿ ಬೇಕು, ಮೆಟೀರಿಯಲ್ ಬೇಕು, ಲೇಬರ್ ಬೇಕು, ಮತ್ತೆ ಸಮಯನೂ ಬೇಕು. ಏನಕ್ಕೆ? ಫಾರ್ ಪ್ರೊಡ್ಯೂಸಿಂಗ್ ಏನನ್ನ ಮಾಡ್ತೀರಾ? ಗೂಡ್ಸ್ ಅಂಡ್ ಸರ್ವಿಸ್ ಮಾಡ್ತೀರಾ. ಕಾಸ್ಟಿಂಗ್ ಅಂದ್ರೇನು? ಪ್ರೋಸೆಸ್ ಆಫ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನೀವು ಡಿವಿಷನ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ 40,000 ರುಪೀಸ್ ಖರ್ಚು ಮಾಡಿ 10,000 ಯೂನಿಟ್ಸ್ ಇಂದ ನೀವು ಡಿವೈಡ್ ಮಾಡಿದಾಗ 1 ಯೂನಿಟ್ಗೆ 4 ರೂಪಾಯಿ ಅಂತ ಬಂತು. ಆ ಥರ ಕ್ಯಾಲ್ಕುಲೇಟ್ ಮಾಡುವಂಥ ಪದ್ಧತಿನ ಕಾಸ್ಟಿಂಗ್ ಅಂತ ಕರಿತೀವಿ. ಕಾಸ್ಟ್ ಅಕೌಂಟಿಂಗ್ ಅಂತಂದ್ರೆ ಬರ್ದಿರೋದನ್ನ ಸರಿಯಾಗಿ ರೆಕಾರ್ಡ್ ಮಾಡಬೇಕು. ಅಂದ್ರೆ ನಿಮ್ಮ ಆಗಿರೋ ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡಬೇಕು, ಬರಿಬೇಕು, ಕ್ಲಾಸಿಫೈ ಮಾಡಬೇಕು. ಅಂದ್ರೆ ಡೈರೆಕ್ಟ್ ಯಾವುದು, ಇಂಡೈರೆಕ್ಟ್ ಯಾವುದು ಅಂತ ಕ್ಲಾಸಿಫೈ ಮಾಡಬೇಕು ಮತ್ತು ಅನಲೈಸ್ ಮಾಡಬೇಕು. ಇದರಿಂದ ಏನು ಉಪಯೋಗ ಆಗುತ್ತೆ? ಕ್ಲಾಸಿಫೈ ಅನಲೈಸ್ ಇಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ಸ್ಟೂಡೆಂಟ್ಸ್, ಅಲ್ಲಿ ನಿಮಗೆ ಏನನ್ನ ಪ್ರಿಪೇರ್ ಮಾಡ್ತೀರಾ? ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀರಾ, ಬಡ್ಜೆಟ್ ಮಾಡ್ತೀರಾ, ವೇರಿಯನ್ಸ್ ಅನಾಲಿಸಿಸ್ ಮಾಡ್ತೀರಾ. ಇವತ್ತು ಕಾಸ್ಟ್ ಶೀಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೇಸಿಕ್ ಟರ್ಮಿನಾಲಜಿನ ಅರ್ಥ ಮಾಡ್ಕೊಂತಿದ್ದೀರಾ. ಅಂದ್ರೆ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಕಾಸ್ಟ್ ಅಂದ್ರೇನು, ಕಾಸ್ಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು, ಏನಕ್ಕೆ ಪ್ರಿಪೇರ್ ಮಾಡ್ತೀನಿ ಅನ್ನೋ ವಿಚಾರ ತಿಳಿಯೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆದ ಕಾರಣ ಇವಾಗ ನೀವೇನ್ ಮಾಡ್ತೀರಾ? ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀರಾ, ಬಡ್ಜೆಟ್ ಮಾಡ್ತೀರಾ, ವೇರಿಯನ್ಸ್ ಮಾಡ್ತೀರಾ. ಇದು ಏನಕ್ಕೆ ಉಪಯೋಗ? ಇದು ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಅಕೌಂಟ್ನವರು ಡಿಸಿಷನ್ ತಂತಾರೆ. ನೀವು ಪ್ರಿಪೇರ್ ಮಾಡಿರುವಂತ ಕಾಸ್ಟ್ ಶೀಟ್ ಅನ್ನ ಮತ್ತೆ ಬಡ್ಜೆಟ್, ವೇರಿಯನ್ಸ್ ಇಂಥವುಗಳನ್ನ ಓವರ್ ಆಲ್ ಪ್ರೋಸೆಸ್ ಅನ್ನ ಚೆಕ್ ಮಾಡ್ತಾರೆ. ಆಗ ಎಲ್ಲಾದ್ರೂ ವೇಸ್ಟೇಜ್ ಆಗ್ತಿದೆನಾ, ಲೀಕೇಜ್ ಆಗ್ತಿದೆನಾ, ಬ್ರೇಕೇಜ್ ಆಗ್ತಿದೆನಾ, ಡ್ಯಾಮೇಜ್ ಆಗ್ತಿದೆನಾ, ಅನ್ನೆಸೆಸರಿ ಖರ್ಚೇನಾರು ಆಗ್ತಿದೆನಾ, ಆ ವೇಸ್ಟ್ ಅನ್ನ ಕಟ್ ಆಫ್ ಮಾಡ್ತಾರೆ. ಅಕಸ್ಮಾತ್ ಪ್ರಾಡಕ್ಟ್ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ಏನಾದರೂ ಮಾಡಬೇಕಾ, ಇಂಪ್ರೂವ್ಮೆಂಟ್ ಮಾಡ್ತಾರೆ. ಇವೆರಡರಿಂದ ಏನಾಗುತ್ತೆ ಅಂದ್ರೆ ಕಾಸ್ಟ್ ಕಡಿಮೆ ಆಗುತ್ತೆ, ಮಾರ್ಕೆಟಲ್ಲಿ ಪ್ರಾಡಕ್ಟ್ ಚೆನ್ನಾಗಿ ಸೇಲ್ ಆಗುತ್ತೆ. ಯಾಕಂದ್ರೆ ಪ್ರೈಸ್ ಕಡಿಮೆ ಆಗಿರುತ್ತೆ, ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದು ಪ್ರಾಫಿಟ್ ಕಡಿಮೆ. ಈಗ ಎಕ್ಸ್ಪೆಂಡಿಚರು 10 ರೂಪಾಯಿ ಮಾಡ್ತೀರಾ, ಅದನ್ನ ನೀವು 50 ರೂಪೀಸಿಗೆ ಸೇಲ್ ಮಾಡ್ತೀರಾ, 40 ರೂಪೀಸ್. ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆದ ತಕ್ಷಣ ಪ್ರಾಫಿಟ್ ಮಾರ್ಜಿನ್ ಏನಾಗುತ್ತೆ, ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾಗಿ ಇದು ಬೇಸಿಕ್ ಟರ್ಮಿನಾಲಜಿ ತಿಳಿಬೇಕಾಗಿದೆ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಇನ್ನು ತಿಳಿಬೇಕಾಗಿರುವಂಥದ್ದು ಏನು ಅಂದ್ರೆ, ಕಾಸ್ಟ್ ಮತ್ತೆ ಎಕ್ಸ್ಪೆನ್ಸಸ್ಸಿನ ವ್ಯತ್ಯಾಸನ ತಿಳಿಯೋದು ತುಂಬಾನೇ ಇಂಪಾರ್ಟೆಂಟು. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಂಡ್ ಎಕ್ಸ್ಪೆಂಡಿಚರ್? ಸ್ಟೂಡೆಂಟ್ಸ್, ಕಾಸ್ಟ್ ಅಂದ್ರೆ ನೀವು ವಸ್ತುಗಳನ್ನ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ, ಅಥವಾ ಈ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ನೀವು ರಾ ಮೆಟೀರಿಯಲ್ ಅನ್ನ ಖರೀದಿ ಮಾಡಿ, ವರ್ಕ್ ಇನ್ ಪ್ರೋಗ್ರೆಸ್ ಮಾಡಿ, ಫಿನಿಶ್ಡ್ ಗೂಡ್ಸ್ ನ ಮಾಡಬಹುದು. ಬೈ ಅಂದ್ರೆ ಏನು ಸ್ಟೂಡೆಂಟ್ಸ್ ಅಂದ್ರೆ, ಸಪೋಸ್ ನೀವು ಒಂದು ವುಡ್ಲ್ಯಾಂಡ್ ಶೂನ ಮ್ಯಾನುಫ್ಯಾಕ್ಚರ್ ಮಾಡಿದಿರಾ, ಶೂ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿದಿರಾ. ಈ ಶೂಗೆ ರ್ಯಾಪ್ ಅಪ್ ಮಾಡ್ಲಿಕ್ಕೆ ಒಳಗಡೆಗೆ ಶೂ ಮೇಲ್ಗಡೆ ಒಂದು ಕವರ್ ಹಾಕ್ಬೇಕು. ಒಂದು ಪೇರ್ ಇರುವಂತ ಶೂನ ಒಂದು ಬಾಕ್ಸ್ ಅಲ್ಲಿ ಇಟ್ಟು, ಆ ಬಾಕ್ಸಿಗೆ ಒಂದು ಸರಿಯಾದ ಮೇಲ್ಗಡೆಗೆ
ಪ್ರಿಂಟ್ ಆಗಿರಬೇಕು, ಕಂಪನಿ ಹೆಸರು ಅದೆಲ್ಲ ಡೀಟೇಲ್ ಪ್ರಿಂಟ್ ಆಗಿರಬೇಕು. ಅಂತ ಬಾಕ್ಸನ್ನು ಶೂ ಮ್ಯಾನುಫ್ಯಾಕ್ಚರ್ ಮಾಡೋ ಫ್ಯಾಕ್ಟ್ರಿ, ನಿಮ್ಮ ಫ್ಯಾಕ್ಟ್ರಿ ಒಳಗಡೆನೆ ಬಾಕ್ಸನ್ನು ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಥವಾ ಬೇರೆ ಕಡೆಗಿಂದ ಬೈ ಮಾಡ್ತೀರಾ, ಅದೂ ಕೂಡ ಕನ್ಸಿಡರ್ ಆಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ನೀವು ಮಾಡಿದ್ರೂ ಖರ್ಚಾಗುತ್ತೆ, ಬೇರೆ ಬೋರಿಗೆ ಆರ್ಡರ್ ಕೊಟ್ಟು ಅವರಿಂದ ಖರೀದಿ ಮಾಡಿದ್ರೂ ಕೂಡ ಎಕ್ಸ್ಪೆನ್ಸಸ್ ಆಗುತ್ತೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್. ಬರೀ ಶೂನ ಮ್ಯಾನುಫ್ಯಾಕ್ಚರ್ ಮಾಡಿ ಬಂದಿರೋ ಕಸ್ಟಮರಿಗೆ ಶೂ ಒಂದು ಪೇರನ್ನು ಕೊಟ್ಟು ಕೈಲಿ ಕೊಟ್ಟು ಕಳಿಸ್ಬಿಟ್ರೆ ಚಂದ ಇರಲ್ಲ. ಹಾಗಾಗಿ ಏನು ಮಾಡ್ತೀರಾ, ನೀವು ಒಂದು ಬಾಕ್ಸಲ್ಲಿ ಕೊಡಬೇಕು. ಆ ಬಾಕ್ಸನ್ನು ನೀವೇ ನಿಮ್ಮ ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಥವಾ ಬೇರೆ ಕಡೆಯಿಂದ ಖರೀದಿ ಮಾಡ್ತೀರಾ, ಅದನ್ನು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಶೂ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಎಕ್ಸ್ಪೆನ್ಸಸ್, ಅದಕ್ಕೆ ಬೇಕಾಗಿರೋ ಬಾಕ್ಸನ್ನು ನೀವಾರು ಮಾಡಿ ಬೇರೆ ಹತ್ರನ ಮಾಡಿ. ಮೇಕ್ ಆರ್ ಬೈ ಏನನ್ನ, ಪ್ರಾಡಕ್ಟ್, ಯಾಕೆ ಸೇಲ್ ಮಾಡೋದಕ್ಕೆ ಆಗುವಂಥ ಖರ್ಚನ್ನ ಸ್ಪೆಂಟ್ ಅಂತ ಕರಿತೀವಿ. ಏನು, ದುಡ್ಡನ್ನ, ಅಂತ ದುಡ್ಡನ್ನ ನಾವು ಕಾಸ್ಟ್ ಅಂತ ಕರಿತೀವಿ. ಹಾಗಾದ್ರೆ ಕಾಸ್ಟ್ ಅಂದ್ರೆ ಏನಂತ ಗೊತ್ತಾಯ್ತು, ರಾ ಮೆಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಮಾಡಿ ಪ್ರೊಡಕ್ಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡೋ ಪದ್ಧತಿಯಲ್ಲಿ ಆಗುವಂಥ ಖರ್ಚನ್ನ ಕಾಸ್ಟ್ ಅಂತ ಕರಿತೀರಾ, ಯಾಕಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಾಗಿದೆ. ಸರ್ ಹಾಗಾದ್ರೆ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಎಕ್ಸ್ಪೆನ್ಸಸ್ ಅಂದ್ರೆ ಒಂದು ಬಿಸ್ನೆಸ್ ಅನ್ನ ರನ್ ಮಾಡಬೇಕಾದ್ರೆ ಆಗುವಂಥ ಎಲ್ಲಾ ತರದ ಖರ್ಚನ್ನ ಆಲ್ ಕಾಸ್ಟ್ ರಿಕ್ವೈರ್ಡ್ ಟು ರನ್ ಅ ಬಿಸ್ನೆಸ್ ದಟ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧ ಪಡದೇ ಇದ್ದರೂ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಇನ್ಕ್ರೀಸ್ ಆಗಿದೆ, ನೀವು ತುಂಬ ಪ್ರಾಫಿಟನ್ನು ಗಳಿಸಿದಿರ, ಆಗ ನೀವು ಗೌರ್ನಮೆಂಟಿಗೆ ಟ್ಯಾಕ್ಸ್ ಕೊಡಬೇಕು. ಗೌರ್ನಮೆಂಟಿಗೆ ಟ್ಯಾಕ್ಸ್ ಕೊಡೋದಲ್ಲದೆ ಈ ಕಂಪನಿಗೆ ಇನ್ವೆಸ್ಟರ್ಸು ಶೇರ್ ಹೋಲ್ಡರ್ ಆಗಿದ್ರು, ಆ ಶೇರ್ ಹೋಲ್ಡರ್ಗೆ ನೀವು ಡಿವಿಡೆಂಡ್ ಕೊಡಬೇಕು. ಎಲ್ಲಿಂದ? ಪ್ರಾಫಿಟ್ ಮಾರ್ಜಿನಿಂದ ನೀವು ಡಿವಿಡೆಂಡ್ ಕೊಡಬೇಕು. ನೋಡಿ, ಇನ್ಕಮ್ ಟ್ಯಾಕ್ಸ್ ಗೌರ್ನಮೆಂಟಿಗೆ ಕಟ್ಟೋದಕ್ಕೂ ಉತ್ಪಾದನೆಗೂ ಸಂಬಂಧ ಇಲ್ಲ. ಇದು ಪ್ರಾಫಿಟ್ ಮೇಲೆ ಬರ್ತಾ ಇದೆ, ಇದು ಪ್ರೊಡಕ್ಷನ್ ಮೇಲೆ ಬಂದಿಲ್ಲ. ಪ್ರಾಫಿಟ್ ಯಾವಾಗ ಬಂತು? ರಾ ಮೆಟೀರಿಯಲ್ ಫಿನಿಶ್ ಗೂಡ್ಸ್ ಮಾಡಿ ಕಾಸ್ಟ್ ಕಡಿಮೆ ಮಾಡಿ ಪ್ರೊಡಕ್ಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡೋ ತನಕ ಕಾಸ್ಟ್ ಆಗಿತ್ತು. ಡಿಸ್ಟ್ರಿಬ್ಯೂಟ್ ಮಾಡಿ ಸೇಲ್ ಮಾಡಬೇಕಾದ್ರೆ ನಿಮಗೆ ಪ್ರಾಫಿಟ್ ಬಂತು. ಸೇಲ್ ಮಾಡಬೇಕಾದ್ರೆ ಬಂದಿರುವಂಥ ಪ್ರಾಫಿಟ್ಟಿಗೆ ನೀವು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದೀರಾ. ಯಾರಿಗೆ? ಗೌರ್ನಮೆಂಟಿಗೆ. ಪ್ರೊಡಕ್ಷನಿಗೆ ಸಂಬಂಧಪಟ್ಟಿಲ್ಲ. ಸ್ಟೂಡೆಂಟ್ಸ್ ನೆನಪಲ್ಲಿ, ರಾ ಮೆಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಮಾಡಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ಮಾತ್ರ ಕಾಸ್ಟ್ ಆಗಿತ್ತು. ಸೇಲ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಬಂತು. ಈ ಪ್ರಾಫಿಟ್ಟಿಗೆ ಈ ಪ್ರಾಫಿಟ್ಟಿಗೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದೀರಾ. ಪ್ರಾಫಿಟ್ ಬಂದಿದ್ದು ಕಾಸ್ಟ್ ಆದಮೇಲೆ. ಸೊ ಹಂಗಾಗಿ ಇಂಥ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಪ್ರಾಫಿಟ್ ಮೇಲೆ ನೀವೇನು ಕೊಡ್ತೀರಾ? ಷೇರುದಾರರಿಗೆ, ಶೇರ್ ಹೋಲ್ಡರ್ಗೆ ನೀವೇನು ಕೊಡ್ತೀರಾ? ಡಿವಿಡೆಂಡ್, ಲಾಭಾಂಶಗಳನ್ನು ಕೊಡ್ತೀರಾ. ಅದು ಕೂಡ ಪ್ರಾಫಿಟಿಗೆ ಕೊಡ್ತೀರಾ. ಓಕೆ. ಈಗ ಮತ್ತೆ ನೀವು ಸಾಲದ ಮೇಲೆ ಬಡ್ಡಿ ಕೊಡ್ತೀರಾ, ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ರಾ ಮೆಟೀರಿಯಲ್ ಫಿನಿಶ್ ಗುಡ್ಸ್, ಪ್ರೊಡಕ್ಷನ್ ಇಂದ ಡಿಸ್ಟ್ರಿಬ್ಯೂಷನ್, ಇಲ್ಲಿ ತನಕ ಆಗಬೇಕು. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಆಗ್ತಿದೆ, ಕಟ್ಟಲೇಬೇಕು, ದಟ್ ಇಸ್ ಎ ಎಕ್ಸ್ಪೆನ್ಸಸ್. ಡಿವಿಡೆಂಡ್ ಕೊಡಲೇಬೇಕು, ದಟ್ ಇಸ್ ನಾಟ್ ಅ ಕಾಸ್ಟ್, ದಟ್ ಇಸ್ ಎ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್, ದಟ್ ಇಸ್ ನಾಟ್ ಅ ಕಾಸ್ಟ್, ದಟ್ ಇಸ್ ಎಕ್ಸ್ಪೆನ್ಸಸ್. ಈಗ ಇಷ್ಟು ಮಾಹಿತಿ ತಿಳಿದಾಗ ಇನ್ನು ಮುಂದಿನ ವಿಚಾರ ತಿಳಿಯನಂತೆ, ಈ ಎಕ್ಸ್ಪೆನ್ಸಸ್, ಎಲ್ಲ ಥರದ ಎಕ್ಸ್ಪೆನ್ಸಸ್ಸನ್ನು ಎಲ್ಲಿ ಬರಿತೀವಿ ಸರ್? ಫೈನಾನ್ಷಿಯಲ್ ಅಕೌಂಟಲ್ಲಿ ಎಲ್ಲ ಥರದ ಎಕ್ಸ್ಪೆನ್ಸಸ್ ಬರಿತೀವಿ. ಎಲ್ಲಿ? ಟ್ರೇಡಿಂಗ್ ಅಕೌಂಟಲ್ಲಿ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಲ್ಲ ಥರದ ಎಕ್ಸ್ಪೆನ್ಸಸ್ಸನ್ನು ರೆಕಾರ್ಡ್ ಮಾಡ್ತೀವಿ ಸ್ಟೂಡೆಂಟ್ಸ್. ಆದರೆ ಕಾಸ್ಟ್ ಅಕೌಂಟಲ್ಲಿ ಓನ್ಲಿ ಓನ್ಲಿ ಕಾಸ್ಟ್ ರೆಕಾರ್ಡ್ ಮಾಡ್ತೀವಿ. ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಮಾತ್ರ ನಾವು ರೆಕಾರ್ಡ್ ಮಾಡ್ತೀವಿ ಕಾಸ್ಟ್ ಅಕೌಂಟಲ್ಲಿ. ಸರಿ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಕಾಸ್ಟ್ ಅಂದ್ರೇನು, ಕಾಸ್ಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟೆನ್ಸಿ ಅಂದ್ರೇನು, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೇನು ಅಂತ ತಿಳಿದ್ರಿ. ಈಗ ಕಾಸ್ಟಲ್ಲಿ ಎಲಿಮೆಂಟ್ಸ್ಗಳಿದ್ವು ಸ್ಟೂಡೆಂಟ್ಸ್. ಯಾವುದು? ಮೆಟೀರಿಯಲ್ ಇತ್ತು, ಲೇಬರ್ ಇತ್ತು. ಮೆಟೀರಿಯಲ್, ಲೇಬರ್ ಮತ್ತೆ ಎಕ್ಸ್ಪೆನ್ಸಸ್ ಅನ್ನ ಮಾಡ್ತೀರಾ. ಅಂದ್ರೆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ನೀವು ಕಚ್ಚಾ ವಸ್ತುಗಳನ್ನು ಹಾಕಬೇಕು. ಬರೀ ಕಚ್ಚಾ ವಸ್ತು ಹಾಕಿದ್ರೆ ಅದಷ್ಟಿಗೆ ಅದೇ ಆಗೋದಿಲ್ಲ. ಲೇಬರ್ ಬೇಕು, ಅದನ್ನ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು, ಬಾಕ್ಸ್ ಆಗೋದು ಲೇಬರ್ ಬೇಕು. ಮೆಟೀರಿಯಲ್ಲು ಲೇಬರ್ ಇದ್ರೆ ಆಗೋದಿಲ್ಲ, ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್ಗಳು ಬೇಕು. ಆ ಎಕ್ವಿಪ್ಮೆಂಟ್ಸ್ ಇಡೋದಕ್ಕೆ ಒಂದು ಜಾಗ ಬೇಕು, ಆ ಜಾಗಕ್ಕೆ ಬಾಡಿಗೆ ಕೊಡಬೇಕು. ಅವುಗಳನ್ನು ಮೆಟೀರಿಯಲ್, ಲೇಬರ್, ಎಕ್ಸ್ಪೆನ್ಸಸ್ ಅನ್ನ ಹಾಕಿ ನೀವು ವಸ್ತುನ ಉತ್ಪಾದನೆ ಮಾಡ್ತಿದ್ದೀರಾ. ಹಾಗಾದ್ರೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಅಂದ್ರೆ ಏನು, ಓವರ್ಹೆಡ್ಸ್ ಅಂದ್ರೆ ಏನು, ಇವು ಮೂರು ಗೊತ್ತಾಗದೆ ನೀವು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡೋದು ಮೀನಿಂಗ್ಲೆಸ್ ಅಂತ ಕರಿಬಹುದು. ಸ್ಟೂಡೆಂಟ್ಸ್,
ವಸ್ತುಗಳನ್ನ ಉತ್ಪಾದನೆ ಮಾಡಬೇಕಾದ್ರೆ ಆಗುವಂತ ಖರ್ಚನ್ನ ಕಾಸ್ಟ್ ಅಂತ ಕರಿತೀವಿ. ಅಂತ ಖರ್ಚಲ್ಲಿ ಡೈರೆಕ್ಟ್ ಕಾಸ್ಟ್ ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತಿದೆ, ಇಂಡೈರೆಕ್ಟ್ ಕಾಸ್ಟ್ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತಿದೆ. ಹಾಗಾದ್ರೆ ಡೈರೆಕ್ಟ್ ವರ್ಸಸ್ ಇಂಡೈರೆಕ್ಟ್ ಅಂತಂದ್ರೆ, ಡೈರೆಕ್ಟ್ ಅಂತಂದ್ರೆ ಕ್ಲಿಯರ್ಲಿ ರಿಲೇಟೆಡ್ ಕ್ಲಿಯರ್ಲಿ ರಿಲೇಟೆಡ್ ಟು ಸ್ಪೆಸಿಫಿಕ್ ಪ್ರಾಡಕ್ಟ್. ನೋಡಿ, ಪ್ರಾಡಕ್ಟ್ ಅಂತ ಇದೆ, ಸ್ಪೆಸಿಫಿಕ್ ಪ್ರಾಡಕ್ಟ್, ಸ್ಪೆಸಿಫಿಕ್ ಸರ್ವಿಸ್. ಇಂಡಿವಿಜುವಲ್ ಇದೆ, ಸ್ಪೆಸಿಫಿಕ್ ಪ್ರಾಡಕ್ಟ್ ಸ್ಪೆಸಿಫಿಕ್ ಆಗಿದೆ, ಜನರಲ್ ಆಗಿಲ್ಲ, ಸ್ಪೆಸಿಫಿಕ್ ಆಗಿದೆ. ಸ್ಪೆಸಿಫಿಕ್ ಪ್ರಾಡಕ್ಟ್ ಸ್ಪೆಸಿಫಿಕ್ ಸರ್ವಿಸ್ ಆಗತ್ತೆ ಅಂತದನ್ನ ನಾವು ಕಾಸ್ಟ್ ಸೆಂಟರ್ಸ್ ಅಂತ ಕರಿಬಹುದು. ತಿಳಿಯನಂತೆ ಸ್ಟೂಡೆಂಟ್ಸ್, ಕಾಸ್ಟ್ ಸೆಂಟರ್ ಅಂದ್ರೆ ಏನು ಅಂತ ಮುಂದೆ ತಿಳಿಯನಂತೆ. ಇಂಡೈರೆಕ್ಟ್ ಅಂದ್ರೆ ಏನು ಅಂದ್ರೆ ನಾಟ್ ರಿಲೇಟೆಡ್, ನಾಟ್ ಕ್ಲಿಯರ್ಲಿ ಅಟ್ಯಾಚ್ಡ್, ಸರಿಯಾಗಿ ಅಟ್ಯಾಚ್ ಆಗಿಲ್ಲ ಸ್ಪೆಸಿಫಿಕ್ ಪ್ರಾಡಕ್ಟ್ಗೆ. ಆದರೆ ನೋಡಿ, ಇಲ್ಲಿ ಸರಿಯಾಗಿ ಅಟ್ಯಾಚ್ ಆಗಿದೆ, ಇಲ್ಲಿ ಸರಿಯಾಗಿ ಅಟ್ಯಾಚ್ ಆಗಿಲ್ಲ. ಸರಿಯಾಗಿ ಅಟ್ಯಾಚ್ ಆಗಿರೋದನ್ನ ಡೈರೆಕ್ಟ್ ಅಂತ ಕರಿತೀವಿ, ಇಲ್ಲದೆ ಇರೋದನ್ನ ಇಂಡೈರೆಕ್ಟ್ ಅಂತ ಕರಿತೀವಿ. ಅಂತ ಇಂಡೈರೆಕ್ಟ್ ಅನ್ನ, ಇದೇ ಇಂಡೈರೆಕ್ಟ್ ಅನ್ನ ನಾವು ಓವರ್ ಹೆಡ್ ಅಂತ ಕರಿತೀವಿ. ಹಾಗಾದ್ರೆ ಓವರ್ ಹೆಡ್ ಒಳಗಡೆ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಓವರ್ ಹೆಡ್ ಒಳಗಡೆಗೆ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಎಕ್ಸಾಂಪಲ್ ಫ್ಯಾಕ್ಟ್ರಿ ಒಳಗಡೆಗೆ ನಂಬರ್ ಆಫ್ ಲೈಟ್ಸ್ ಅನ್ನ ಯೂಸ್ ಮಾಡ್ತೀವಿ, ನಂಬರ್ ಆಫ್ ಫ್ಯಾನ್ಸ್ ಅನ್ನ ಯೂಸ್ ಮಾಡ್ತೀವಿ, ಮತ್ತೆ ಆ ಪವರ್ ಅನ್ನ ನಾವು ಇಡೀ ಫ್ಯಾಕ್ಟ್ರಿ ಮೆಷಿನರಿಗಳಿಗೂ ಹಾಕಿದ್ದೀವಿ, ಲೈಟಿಗೂ ಯೂಸ್ ಮಾಡಿದ್ದೀವಿ, ಫ್ಯಾನಿಗೂ ಯೂಸ್ ಮಾಡ್ತೀವಿ. ಇಂಥ ಎಕ್ಸ್ಪೆಂಡಿಚರು ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಆದರೆ ಕ್ಲಿಯರ್ಲಿ ಒಂದೇ ಪ್ರಾಡಕ್ಟ್ ಮೇಲೆ ಆ ಖರ್ಚಾಗಿದೆ ಅಂತಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಫ್ಯಾನನ್ನ ಸಪರೇಟ್ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡಿದ್ದೀರಾ, ಅಕೌಂಟಿಂಗ್ ಡಿಪಾರ್ಟ್ಮೆಂಟಲ್ಲೂ ಯೂಸ್ ಮಾಡಿದ್ದೀರಾ, ಕ್ಲೀನ್ ಮಾಡಬೇಕಾದ್ರೆ ವ್ಯಾಕ್ಯೂಮ್ ಕ್ಲೀನರಿಗೂ ಯೂಸ್ ಮಾಡಿದ್ದೀರಾ, ಮ್ಯಾನುಫ್ಯಾಕ್ಚರ್ ಮಾಡೋ ಮೆಷಿನರಿಗೂ ಕೂಡ ಯೂಸ್ ಮಾಡಿದ್ದೀರಾ, ಕಂಪ್ಯೂಟರ್ ಅಕೌಂಟ್ಸ್ ಬರೆಯುವಂಥ ಅಕೌಂಟೆಂಟ್ಗಳು ಕಂಪ್ಯೂಟರ್ಸಿಗೂ ಯೂಸ್ ಮಾಡಿದ್ದಾರೆ, ಮೊಬೈಲ್ ಚಾರ್ಜ್ ಮಾಡಲಿಕ್ಕೂ ಯೂಸ್ ಮಾಡಿದ್ದಾರೆ, ಎ ಸಿಗೂ ಯೂಸ್ ಮಾಡಿದ್ದಾರೆ, ಮೆಷಿನಿಗೂ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಒಂದೇ ಕರೆಂಟ್ ಬಿಲ್ ಬಂದಿದೆ. ಆ ಕರೆಂಟ್ ಬಿಲ್ ಅನ್ನ ಐ ಕಾಂಟ್ ಬೈಫರ್ಫಿಕೇಟ್ ಹೌ ಮಚ್ ದ ಕರೆಂಟ್ ಐ ಯುಟಿಲೈಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್. ಉತ್ಪಾದನೆ ಮಾಡೋದಕ್ಕೆ ಮೆಷಿನರಿ ಮೇಲೆ ಎಷ್ಟು ಖರ್ಚು ಮಾಡಿದ್ದೀನಿ, ಅದು ಒಂದು ಟಿ ಶರ್ಟಿಗೆ ಎಷ್ಟು ಅಂತ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಕ್ಲಿಯರ್ಲಿ ರಿಲೇಟೆಡ್ ಆಗಿಲ್ಲ. ಆ ಕ್ಲಿಯರ್ಲಿ ರಿಲೇಟೆಡ್ ಆಗಿ ಇಲ್ಲದೆ ಇರುವಂಥದ್ದನ್ನ ನಾವೇನಂತ ಕರಿತೀವಿ? ಇಂಡೈರೆಕ್ಟ್ ಅಂತ ಕರಿತೀವಿ. ಇಂಥ ಇಂಡೈರೆಕ್ಟ್ ಅನ್ನ ಓವರ್ ಹೆಡ್ ಅಂತ ಕರಿತೀವಿ. ಅಂತ ಓವರ್ ಹೆಡ್ ಅಲ್ಲಿ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಟಿ ಶರ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆ ಬಟ್ಟೆನ ಕಟ್ ಮಾಡುವಂತ ಕಟರ್ ಏನಿದ್ದಾರೆ, ಡಿಸೈನರ್ ಏನಿದ್ದಾನೆ, ಪ್ರಾಡಕ್ಟ್ಗೆ ಕ್ಲಿಯರ್ಲಿ ರಿಲೇಟೆಡ್ ಆಗಿದೆ, ಅವನನ್ನ ಡೈರೆಕ್ಟ್ ಲೇಬರ್ ಅಂತ ಕರಿಬಹುದು. ಸ್ಟಿಚ್ ಮಾಡೋವನ್ನ ಕ್ಲಿಯರ್ಲಿ ರಿಲೇಟೆಡ್ ಆಗಿದೆ, ಅವನನ್ನ ಡೈರೆಕ್ಟ್ ಲೇಬರ್ ಅಂತ ಕರಿಬಹುದು. ಓಕೆ, ಆ ಸ್ಟಿಚ್ ಮಾಡೋ ಜಾಗದಲ್ಲಿ ಅಥವಾ ಕಟ್ ಮಾಡೋ ಜಾಗದಲ್ಲಿ ನಂಬರ್ ಆಫ್ ಪೀಸಸ್ಗಳು ಕಟ್ ಆಗಿ ಕೆಳಗಡೆ ಬೀಳ್ತಿದೆ, ಅದನ್ನ ಕ್ಲೀನ್ ಮಾಡುವಂತ ಸ್ವೀಪರ್ ಇದ್ದಾನೆ, ಇಡೀ ಫ್ಯಾಕ್ಟ್ರಿನ ಸ್ವೀಪ್ ಮಾಡ್ತಾನೆ. ಅವನು ಒಂದು ಟಿ ಶರ್ಟಿಗೆ ಎಷ್ಟು ಸ್ವೀಪ್ ಮಾಡಿದಾನೆ? ಇಟ್ ಈಸ್ ನಾಟ್ ಪಾಸಿಬಲ್. ಆ ಸ್ಟಿಚರಿಗೆ, ಡಿಸೈನರಿಗೆ ಅವಾಗ ಹೆಲ್ಪ್ ಮಾಡಕ್ಕೆ ನೀರು ತಗೊಂಬಂದು ಕೊಡ್ತಾನೆ, ಫ್ಯಾನ್ ಆನ್ ಮಾಡ್ತಾನೆ, ಹೆಲ್ಪರ್ ಇರ್ತಾನೆ. ಹೆಲ್ಪರು ಒಂದು ಟಿ ಶರ್ಟಿಗೆ ಎಷ್ಟು ಹೆಲ್ಪ್ ಮಾಡ್ದ ಅಂತ ನನಗೆ ಕ್ಲಿಯರ್ ಆಗಿ ಐಡೆಂಟಿಫೈ ಆಗ್ತಾ ಇಲ್ಲ. ಆದ್ರೆ ದೇ ಆರ್ ಹೆಲ್ಪ್ಡ್ ಫಾರ್ ಪ್ರೊಡ್ಯೂಸಿಂಗ್ ರಾ ಮೆಟೀರಿಯಲ್ ಟು ದ ಫಿನಿಶ್ಡ್ ಗುಡ್ಸ್. ಕ್ಲಿಯರ್ ಆಗಿ ಗೊತ್ತಿರುವಂತ ಡಿಸೈನರ್ ಒಂದು ಟಿ ಶರ್ಟ್ಗೆ ಎಷ್ಟು ತಗಂತಾನೆ ಅಂತ ಗೊತ್ತಾಯ್ತು. ಕ್ಲಿಯರ್ ಆಗಿ ಸ್ಟಿಚ್ ಮಾಡುವಂತ ಒಬ್ಬ ಸ್ಟಿಚರಿಗೆ ನನಗೆ ಕ್ಲಿಯರ್ ಆಗಿ ಗೊತ್ತಿದೆ, ಅವನಿಗೆ ಎಷ್ಟು ದುಡ್ಡು ಕೊಡ್ತೀವಿ, ಒಂದು ಟಿ ಶರ್ಟಿಗೆ ಎಷ್ಟು ಕೊಡ್ತೀವಿ ಸ್ಟಿಚ್ ಮಾಡೋದಕ್ಕೆ ಅಂತ ಗೊತ್ತಾಯ್ತು. ಆದರೆ ಸ್ವೀಪರಿಗೆ, ನೆಲ ಒರೆಸೋನಿಗೆ, ಕಸ ಗುಡಿಸೋನಿಗೆ, ನೀರು ತಂದು ಕೊಡೋನಿಗೆ, ಅಟೆಂಡೆನ್ಸ್ ಕ್ಲಿಯರ್ ಮಾಡೋನಿಗೆ, ಅಥವಾ ಪಿಯೂನಿಗೆ, ಆ ಗೇಟ್ ಕೀಪರಿಗೆ, ಇಂಥವರಿಗೆ ನಾವು ಒಂದು ತಿಂಗಳಿಗೆ ಸಂಬಳ ಕೊಡ್ತೀವಿ. ಇವರು ಕೂಡ ನಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದಾರೆ. ಆದರೆ ಇವರಿಗೆ ಒಂದು ಟಿ ಶರ್ಟಿಗೆ ಎಷ್ಟು ಅಂತ ನಮಗೆ ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ, ಕ್ಲಿಯರ್ಲಿ ಅಟ್ಯಾಚ್ ಆಗಿಲ್ಲ. ಆದರೂ ಕೂಡ ಎಕ್ಸ್ಪೆನ್ಸಸ್ ಆಗ್ತಿದೆ. ಅಂಥ ಎಕ್ಸ್ಪೆನ್ಸಸ್ ಅನ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಇಂಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಅಂಥ ಇಂಡೈರೆಕ್ಟ್ ಕಾಸ್ಟ್ ಅನ್ನ ನಾವು ಓವರ್ ಹೆಡ್ ಅಂತ ಕರಿತೀವಿ. ಈ ಓವರ್ ಹೆಡ್ ಅನ್ನ, ಫಾರ್ ಎಕ್ಸಾಂಪಲ್, 40,000 ರೆಂಟ್ ಅನ್ನ ಪೇ ಮಾಡಿದ್ವಿ, 10,000 ಯೂನಿಟ್ ಅನ್ನ ಉತ್ಪಾದನೆ ಮಾಡಿದ್ವಿ, ಒಂದಕ್ಕೆ 4 rupees ಅಂತ ಐಡೆಂಟಿಫೈ ಮಾಡ್ತೀವಿ ಮೆಥಡಾಲಜಿ. ಅಂತ ಮೆಥಡಾಲಜಿ ಕ್ಲಿಯರ್ ಆಗಿ ಗೊತ್ತಿಲ್ಲ, ಅದಕ್ಕೆ ನಾವು ಡಿವಿಷನ್ ಯೂಸ್ ಮಾಡ್ತಿದ್ದೀವಿ, ಅದನ್ನ ಕಾಸ್ಟಿಂಗ್ ಅಂತ ಕರಿತಿದ್ವಿ, ಅದನ್ನ ಓವರ್ ಹೆಡ್ ಅಂತ ಕರಿತೀವಿ. ಓವರ್ ಹೆಡ್ ಕಾಸ್ಟ್ ಅಂತಂದ್ರೆ
ಎಕ್ಸ್ಪೆಂಡಿಚರ್ ಆಗಿದೆ, ನನಗೆ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ಅಂಥದ್ದು ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದೆ ಸ್ಟೂಡೆಂಟ್ಸ್. ಮುಂದೆ ನೀವು ತಿಳಿಬೇಕಾಗಿರೋದು ಸ್ಟೂಡೆಂಟ್ಸ್, ಡೈರೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಡೈರೆಕ್ಟ್ ಮೆಟೀರಿಯಲ್ಲು ಕ್ಲಿಯರ್ ಆಗಿ ಗೊತ್ತಿದೆ. ಇಂಡೈರೆಕ್ಟ್ ಮೆಟೀರಿಯಲ್ಲು ನಾನು ಡಿವಿಷನ್ ಮಾಡಬೇಕು. ಡೈರೆಕ್ಟ್ ಮೆಟೀರಿಯಲ್ 10 ರುಪೀಸ್ ಮೆಟೀರಿಯಲ್ ಆಗಿದೆ, ಲೇಬರ್ 5 ರುಪೀಸ್ ಆಗಿದೆ, ಅದರ ರೆಂಟ್ ಇಸ್ ಎ ಎಕ್ಸ್ಪೆನ್ಸಸ್. ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲ, ಯಾಕಂದ್ರೆ ಅದರಲ್ಲಿ ನಂಬರ್ ಆಫ್ ಯೂನಿಟ್ 10 ಯೂನಿಟ್ ಮಾಡಿದ್ದೀವಿ, 100 ರುಪೀಸ್ ಖರ್ಚು ಮಾಡಿದ್ದೀವಿ. ನ್ಯೂಮರೇಟರ್ ಅಪಾನ್ ಡಿನಾಮಿನೇಟರ್, ಆಗ ನ್ಯೂಮರೇಟರ್ ಮೇಲಿರುತ್ತೆ, ಡಿನಾಮಿನೇಟರ್ ಕೆಳಗಿರುತ್ತೆ. ಡಿವೈಡ್ ಮಾಡಿದಾಗ ನನಗೆ 10 ರೂಪಾಯಿ ಅಂತ ಸಿಕ್ತು. ಈ ಮೆಥಡಾಲಜಿನ ಈ 25 ರುಪೀಸ್ ಏನು ಮಾಡುದು, ಇದು ಡೈರೆಕ್ಟ್, ಇದು ಡೈರೆಕ್ಟ್, ಇದು ಇಂಡೈರೆಕ್ಟ್. ಡೈರೆಕ್ಟ್ ಅನ್ನ ಕಾಸ್ಟ್ ಇಟ್ ಇಸ್ ಅ ಕಾಸ್ಟಿಂಗ್. ಈ ಟೋಟಲ್ ಮಾಡೋದನ್ನ ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಹಾಗಾಗಿ ಎಲ್ಲಾ ತರದ ಇಂಡೈರೆಕ್ಟ್ ಕಾಸ್ಟ್ ಅನ್ನ ನೋಡಿ. ಇಂಡೈರೆಕ್ಟ್ ಏನಾಗಿದೆ, ಸಿ ಇಂಡೈರೆಕ್ಟ್ 100 ರೂಪಾಯಿ ಖರ್ಚು ಮಾಡಿದ್ದೀನಿ, 100 ರುಪೀಸ್ ಇಸ್ ಅ ನ್ಯೂಮರೇಟರ್, 10 ರುಪೀಸ್ ಇಸ್ ಅ ಡಿನಾಮಿನೇಟರ್, 100 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 10 ಅಂತ ನೀವು ಐಡೆಂಟಿಫೈ ಮಾಡಿದ್ರಿ. ಈ ಎಕ್ಸ್ಪೆನ್ಸಸ್ ಅನ್ನ ಡಿವೈಡ್ ಮಾಡಿದ್ರಿ. ಈ ಡಿವೈಡ್ ಮಾಡೋ ಪದ್ಧತಿನ ಇಂಡೈರೆಕ್ಟ್ ಅಂತ ಕರಿತೀವಿ. ಈ ಇಂಡೈರೆಕ್ಟ್ ಅನ್ನ ವರ್ಡ್ ಮೀನಿಂಗು ಓವರ್ ಹೆಡ್ ಅಂತ ಕರಿತೀವಿ. ಅಂತ ಓವರ್ ಹೆಡ್ ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಓವರ್ ಹೆಡ್ ಅಂತ 4 ಡಿಫರೆಂಟ್ ಓವರ್ ಹೆಡ್ಸ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಸ್ಟೂಡೆಂಟ್ಸ್, ಈಗ ಕಾಸ್ಟ್ ಶೀಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಓವರ್ ಹೆಡ್ ಅಂದ್ರೆ ಏನು, ಇಂಡೈರೆಕ್ಟ್. ಇದು ಎಕ್ಸ್ಪೆನ್ಸಸ್ಸೇ, ಅದು ಇಂಡೈರೆಕ್ಟ್ ಆಗಿದೆ. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಡಿವಿಷನ್ ತಗೊಂಡಿರ್ತೀವಿ. ಅಂತ ಇಂಡೈರೆಕ್ಟ್ ಅನ್ನ ಓವರ್ ಹೆಡ್ ಅಂತ ಕರಿತೀವಿ. ಅಂತ ಓವರ್ ಹೆಡ್ 4 ಥರ ಇದೆ: ಫ್ಯಾಕ್ಟ್ರಿ, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ಸ್. ಏನೇನು ಎಕ್ಸಾಂಪಲ್ ತಗೋಬಹುದು? ಎಲೆಕ್ಟ್ರಿಸಿಟಿ ಬಿಲ್ ತಗೋಬಹುದು, ರೆಂಟ್ ತಗೋಬಹುದು, ಸೂಪರ್ವಿಷನ್ ಸ್ಯಾಲ್ರಿ ತಗೋಬಹುದು. ಯಾವಾಗ ನಿಮಗೆ ಪ್ರೊಡಕ್ಷನ್ ಗೊತ್ತಾಯ್ತು, ಯಾವಾಗ ಕ್ಲಾಸಿಫಿಕೇಶನ್ ಆನ್ ದಿ ಬೇಸಿಸ್ ಆಫ್ ಫಂಕ್ಷನ್, ಫ್ಯಾಕ್ಟ್ರಿ ಒಳಗೆ ಪ್ರೊಡಕ್ಷನ್ ಮಾಡ್ತೀರಾ, ಫ್ಯಾಕ್ಟ್ರಿ ಓವರ್ ಹೆಡ್ ಆಗುತ್ತೆ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಎಕ್ಸ್ಪೆನ್ಷನ್ ಮಾಡ್ತೀರಾ, ಅದನ್ನು ಆಫೀಸಲ್ಲಿ ಆಗುವಂಥ ಕೆಲಸನ ಫಂಕ್ಷನ್ ಇಂದ ಸಪರೇಟ್ ಮಾಡಿದ್ದೀರಾ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈಗ ಗೊತ್ತಾಗಬೇಕು ಸ್ಟೂಡೆಂಟ್ಸ್, ನೀವು ರಾ ಮೆಟೀರಿಯಲ್ ಇಂದ ಫಿನಿಶ್ ಗುಡ್ಸ್ ಮಾಡ್ಬೇಕಾದ್ರೆ ಮಧ್ಯೆ ವರ್ಕ್ ಇನ್ ಪ್ರೋಗ್ರೆಸ್ ಮಾಡ್ತೀರಾ. ರಾ ಮೆಟೀರಿಯಲ್ ನೀವು ಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀರಾ. ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ ಫ್ಯಾಕ್ಟ್ರಿಲ್ ಆಗುತ್ತೆ. ಫಿನಿಶ್ ಗುಡ್ಸ್ ಮಾಡಬೇಕಾದ್ರೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಫಿನಿಶ್ ಗುಡ್ಸ್ ಆಗುತ್ತೆ. ಈ ರಾ ಮೆಟೀರಿಯಲ್ ಆಗಿರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಆಗಿರ್ಬೋದು, ಫಿನಿಶ್ ಗುಡ್ಸ್ ಆಗಿರ್ಬೋದು, ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಬರುತ್ತೆ. ಓಪನಿಂಗ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ರಾ ಮೆಟೀರಿಯಲ್. ಓಪನಿಂಗ್ ನ ಪ್ಲಸ್ ಮಾಡಬೇಕು, ಕ್ಲೋಸಿಂಗ್ ನ ಮೈನಸ್ ಮಾಡಬೇಕು. ಎಲ್ಲಿ? ಡೈರೆಕ್ಟ್ ಮೆಟೀರಿಯಲ್ ಅಲ್ಲಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಓಪನಿಂಗ್ ಅನ್ನ ಪ್ಲಸ್ ಮಾಡ್ತೀವಿ, ಕ್ಲೋಸಿಂಗ್ ಅನ್ನ ಮೈನಸ್ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ? ಫ್ಯಾಕ್ಟ್ರಿ ಓವರ್ ಹೆಡ್ ಅಲ್ಲಿ. ಫಿನಿಶ್ ಗುಡ್ಸ್, ಓಪನಿಂಗ್ ಫಿನಿಶ್ ಗುಡ್ಸ್ ಪ್ಲಸ್ ಮಾಡ್ತೀವಿ, ಕ್ಲೋಸಿಂಗ್ ಫಿನಿಶ್ ಗುಡ್ಸ್ ನ ಮೈನಸ್ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಲ್ಲಿ ಮಾಡ್ತೀವಿ. ಹಾಗಾದ್ರೆ ರಾ ಮೆಟೀರಿಯಲ್ ಅಂದ್ರೆ ಏನು? ಸಕ್ಕರೆ ಉತ್ಪಾದನೆ ಮಾಡಲಿಕ್ಕೆ ಕಬ್ಬು ನಮಗೆ ರಾ ಮೆಟೀರಿಯಲ್ ಆಗಿದೆ. ಕ್ಲಾತ್ ಉತ್ಪಾದನೆ ಮಾಡೋದಕ್ಕೆ ಕಾಟನ್ ರಾ ಮೆಟೀರಿಯಲ್ ಆಗಿದೆ, ಕಚ್ಚಾ ವಸ್ತು ಆಗಿದೆ. ಶೇಂಗಾ ಎಣ್ಣೆನ ಉತ್ಪಾದನೆ ಮಾಡಲಿಕ್ಕೆ ಗ್ರೌಂಡ್ ನಟ್ ಅಂದರೆ ಶೇಂಗಾ ರಾ ಮೆಟೀರಿಯಲ್ ಆಗಿದೆ, ಅಂದರೆ ಕಚ್ಚಾ ವಸ್ತು ಆಗಿದೆ. ಈಗ ಬರೋಣಂತೆ ಸ್ಟೂಡೆಂಟ್ಸ್ ಕಾಸ್ಟ್ ಶೀಟ್. ಕಾಸ್ಟ್ ಶೀಟಲ್ಲಿ ಮೊದಲನೇದು ಡೈರೆಕ್ಟ್ ಮೆಟೀರಿಯಲ್. ಡೈರೆಕ್ಟ್ ಮೆಟೀರಿಯಲ್ ಅಂದರೆ ಈ ಕಾಟನ್ ಏನಿದೆಯಲ್ಲ, ಇದು ಡೈರೆಕ್ಟ್ ಮೆಟೀರಿಯಲ್. ಇದನ್ನು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನೋಡಿ. ಇಲ್ಲಿ ಇಷ್ಟು ಏನಿದೆ, ಇಷ್ಟನ್ನ ನಾವು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಅಂತ ಕರೆಯೋಣ. ನಮ್ಮ ಹತ್ರ ಇಷ್ಟು ಕಾಟನ್ ಇತ್ತು, ಆದರೆ ಇಟ್ ಈಸ್ ನಾಟ್ ಮೋರ್ ಎನಫ್. ನಮಗೆ ಆರ್ಡರ್ ಜಾಸ್ತಿ ಇದೆ, ಈ ವರ್ಷ ಟಾರ್ಗೆಟ್ ಜಾಸ್ತಿ ಆಗಿದೆ. ಹಾಗಾಗಿ ಇಷ್ಟನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ, ನ್ಯೂಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಇದು ಆಲ್ರೆಡಿ ಸ್ಟಾಕ್ ಇತ್ತು, ಈ ಸ್ಟಾಕಿಗೂ ಖರ್ಚು ಮಾಡಿದ್ದೀವಿ, ಎಕ್ಸ್ಪೆನ್ಸಸ್ ಮಾಡಿದ್ದೀವಿ. ಇದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಇದು ಹೊಸದಾಗಿ ಪರ್ಚೇಸ್ ಮಾಡಬೇಕು, ಇದನ್ನ ಪರ್ಚೇಸ್ ಅಂತ ಕರಿತೀವಿ. ಯಾಕಂದ್ರೆ ಇದಕ್ಕೂ ಎಕ್ಸ್ಪೆನ್ಸಸ್ ಆಗಿದೆ, ಇದಕ್ಕೂ ಎಕ್ಸ್ಪೆನ್ಸಸ್ ಆಗಿದೆ. ಇದು ಓಪನಿಂಗ್ ಸ್ಟಾಕ್ ಆಗಿದೆ, ಇದು ಪರ್ಚೇಸ್ ಸ್ಟಾಕ್ ಆಗಿದೆ. ಇದು ಕೂಡ ರಾ ಮೆಟೀರಿಯಲ್ ಆಗಿದೆ, ಇದು ಕೂಡ ರಾ ಮೆಟೀರಿಯಲ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾಗಿ ಡೈರೆಕ್ಟ್ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನಮ್ಮ ಹತ್ರ ಮೊದಲೇ ಇತ್ತು, ದುಡ್ಡು ಖರ್ಚಾಗಿದೆ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಹಾಗಾದ್ರೆ ಈ ಪರ್ಚೇಸ್ ಮಾಡಿರುವಂಥದ್ದು ಜಿಯೋಗ್ರಫಿಕಲ್ ಏರಿಯಾ, ಡಿಫ್ರೆಂಟ್ ಏರಿಯಾದಲ್ಲಿ ನಾವು ಪರ್ಚೇಸ್ ಮಾಡಿರ್ತೀವಿ ಸ್ಟೂಡೆಂಟ್ಸ್. ಯಾವ ಥರ ಪರ್ಚೇಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಇಂಡಿಯಾ ಮ್ಯಾಪ್ ಅಲ್ಲಿ
ನೀವು ಡಿಫ್ರೆಂಟ್ ಲೊಕ್ಯಾಲಿಟಿಲಿ ನೀವು ಪರ್ಚೇಸ್ ಮಾಡಿದ್ದೀರಾ, ಇಲ್ಲಿ ಪರ್ಚೇಸ್ ಮಾಡಿದಿರಾ, ಇಲ್ಲಿ ಪರ್ಚೇಸ್ ಮಾಡಿದಿರಾ, ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಮ ಫ್ಯಾಕ್ಟ್ರಿ ಇಲ್ಲಿದೆ ಅಂತ ಅನ್ಕೊಳ್ಳೋಣಂತೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು. ಪರ್ಚೇಸ್ ಜಾಗದಿಂದ ಬರೋದಕ್ಕೆ ಆಗುವಂಥ ಖರ್ಚನ್ನು ನೀವೇನು ಮಾಡ್ತೀರಾ, ಕ್ಯಾರಿಯೇಜ್ ಇನ್ವರ್ಡ್ಸ್, ನೀವೊಂದು ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ ಅಂದರೆ ಲಾರಿ ಯೂಸ್ ಮಾಡ್ಬೋದು. ಓಕೆ, ಲಾರಿಯಿಂದ ತಗೊಂಡು ಬರ್ತೀರಾ, ಹಡಗು ಮುಖಾಂತರ ತಗೊಂಡ್ಬರ್ತೀರಾ, ವಿಮಾನದ ಮುಖಾಂತರ ತಗೊಂಡ್ಬರ್ತೀರಾ. ಅವಾಗ ಆಗುವಂಥ ಖರ್ಚನ್ನು ಕ್ಯಾರಿಯೇಜ್ ಇನ್ವರ್ಡ್ಸ್ ಅಂತ, ಅದು ಯಾರು ಫ್ರೀಯಾಗಿ ತೊಗೊಂಬಂದು ಕೊಡೋದಿಲ್ಲ ನಿಮ್ಮ ಫ್ಯಾಕ್ಟ್ರಿ ಒಳಗೆ, ನೀವು ಅದಕ್ಕೆ ದುಡ್ಡು ಕೊಡಬೇಕು. ಅದನ್ನು ಕ್ಯಾರಿಯೇಜ್ ಇನ್ವರ್ಡ್ಸ್ ಅಂತೀವಿ. ಹಾಗಾಗಿ ಈ ಪ್ಲೇಸಿಂದ ನಿಮ್ಮ ಪ್ಲೇಸಿಗೆ ಬರಬೇಕಾದ್ರೆ, ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಬರ್ತೀರಾ, ಆಗ ಸ್ಟೇಟಲ್ಲಿ ಕೆಲವಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಅಂಥ ಟ್ಯಾಕ್ಸನ್ನು ನಾವು ಆಕ್ಟ್ರಾಯ್ ಅಂತ ಕರಿತೀವಿ. ರಾ ಮೆಟೀರಿಯಲ್ಗೆ ದುಡ್ಡು ಕಟ್ಟಿದ್ದೀವಿ, ಪರ್ಚೇಸಿಗೂ ದುಡ್ಡು ಕಟ್ಟಿದ್ದೀವಿ. ಅದಾದ ನಂತರ ಕ್ಯಾರಿಯೇಜ್ ಇನ್ವರ್ಡ್ಸ್, ಬೇರೆ ಬೇರೆ ಲೊಕ್ಯಾಲಿಟಿಯಿಂದ ಟ್ರಾನ್ಸ್ಪೋರ್ಟೇಷನ್ ತಗೊಂಡು ಬರ್ತಿದ್ದೀರಾ ನಿಮ್ಮ ಫ್ಯಾಕ್ಟ್ರಿ ಒಳಗೆ, ಅದು ಲಾರಿ ಬಾಡಿಗೆ ಆಗಿರ್ಬೋದು. ಆದರೆ ಸ್ಟೇಟ್ನ ಪಾರ್ ಮಾಡಲಿಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು, ಅದನ್ನು ಆಕ್ಟ್ರಾಯ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಇಷ್ಟಾದಾಗ, ಇಷ್ಟೂ ಖರ್ಚಾದಾಗ ಇವೆಲ್ಲವನ್ನು ಪ್ಲಸ್ ಮಾಡ್ತೀರಾ. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟಲ್, ಪರ್ಚೇಸ್ ಆಫ್ ರಾ ಮೆಟಲ್, ಕ್ಯಾರಿಯೇಜ್ ಇನ್ವರ್ಡ್ಸ್, ಆಕ್ಟ್ರಾಯ್, ಇವಿಷ್ಟನ್ನೂ ಕೂಡ ನೀವು ಆ್ಯಡ್ ಮಾಡ್ತೀರಾ ಸ್ಟೂಡೆಂಟ್ಸ್, ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದ ನಂತರ ಲೆಸ್ ಮಾಡೋವೇನು ಅಂತಂದರೆ, ಸಪೋಸ್ ಓಪನಿಂಗ್ ಸ್ಟಾಕ್ ನೋಡಿ ನಿಮ್ಮ ಹತ್ರ 10 ಯೂನಿಟ್ ಅನ್ನು ತಗೊಳ್ಳೋಣಂತೆ. ಪರ್ಚೇಸ್ ಮಾಡಿರೋದು 100 ಪರ್ಚೇಸ್ ಮಾಡಿದ್ದೀರಾ. ಓಕೆ, 10 ಅಲ್ಲಿಗೆ 110 ನಿಮ್ಮ ಹತ್ರ ಆಲ್ರೆಡಿ ಸ್ಟಾಕ್ ಇದೆ. ಇದರಲ್ಲಿ ನಿಮ್ಮ ಹತ್ರ ಈಗ ಎಷ್ಟು ಉಳಿದಿದೆ ಅಂತಂದರೆ, ಸಪೋಸ್ ನಿಮ್ಮ ಹತ್ರ 20 ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ ಅಂತಂದರೆ, ನೀವು ಎಷ್ಟು ಯುಟಿಲೈಸ್ ಮಾಡಿದ್ದೀರಾ, 90ನ ಯುಟಿಲೈಸ್ ಮಾಡಿದ್ದೀರಾ. ಯುಟಿಲೈಸ್ ಮಾಡಿದಾಗ 110 ಯೂನಿಟ್ ಅಥವಾ 110 ಕೆ ಜಿಯಲ್ಲಿ 90 ಕೆ ಜಿನ ಯುಟಿಲೈಸ್ ಮಾಡಿದಾಗ ಇನ್ನು 20 ಕೆ ಜಿ ಉಳಿದಿದೆ. ಅದನ್ನು ನಾವು ಕ್ಲೋಸಿಂಗ್ ರಾ ಮೆಟೀರಿಯಲ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್, ಓಪನಿಂಗ್ ಅಂದರೆ ಏನು, ಕ್ಲೋಸಿಂಗ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಬೇಕು. ಓಪನಿಂಗ್ ಅಂದರೆ ಏನು, ಕ್ಲೋಸಿಂಗ್ ಅಂದರೆ ಏನು ಅಂತ ಗೊತ್ತಾಗಬೇಕು ಸ್ಟೂಡೆಂಟ್ಸ್. ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದೆ. ಇದು ಕ್ಲೋಸಿಂಗ್, ಇದು ಓಪನಿಂಗ್. ರಾ ಮೆಟೀರಿಯಲ್ ಇದು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಸ್ಟೂಡೆಂಟ್ಸ್, ಎಲ್ಲ ರಾ ಮೆಟೀರಿಯಲ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್. ಈ ರಾ ಮೆಟೀರಿಯಲ್ನ ತರಕಾಗಿರುವಂಥ ಕ್ಯಾರಿಯೇಜ್ ಇನ್ವರ್ಡ್ಸ್. ಈ ರಾ ಮೆಟೀರಿಯಲ್ ತರಬೇಕಾದ್ರೆ ಕ್ಯಾರಿಯೇಜ್ ಇನ್ವರ್ಡ್ಸ್ ಮಾಡಬೇಕಾದ್ರೆ ಕೊಟ್ಟಿರುವಂಥ ಟ್ಯಾಕ್ಸ್ ಅದಕ್ಕೆ ರಾ ಮೆಟೀರಿಯಲ್ಗೆ. ಉಳಿದಿರುವಂಥ ರಾ ಮೆಟೀರಿಯಲ್, ಈಗ ಮೆಟೀರಿಯಲ್ ಲಾಸ್ಟ್ ಅಂದರೆ ಈ ಡಿಫ್ರೆಂಟ್ ಲೊಕ್ಯಾಲಿಟಿಯಿಂದ ಲಾರಿಯಿಂದ ನೀವು ತಗೊಂಡ್ಬರ್ತಾ ಇದ್ರಿ. ತಗೊಂಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಲೀಕೇಜ್ ಆಯಿತು, ಬ್ರೇಕೇಜ್ ಆಯಿತು, ಡ್ಯಾಮೇಜ್ ಆಯಿತು, ಸುಟ್ಟೋಯ್ತು ಅಥವಾ ಕಳ್ತನ ಆಯಿತು, ಇದನ್ನು ಮೆಟೀರಿಯಲ್ ಲಾಸ್ಟ್ ಅಂತ ಕರಿತೀವಿ. ಅದನ್ನು ಮೈನಸ್ ಮಾಡಬೇಕು. ಕ್ಲೋಸಿಂಗ್ ಮೆಟೀರಿಯಲ್ನು ಮೈನಸ್ ಮಾಡಬೇಕು. ಮೆಟೀರಿಯಲ್ ಟ್ರಾನ್ಸ್ಫರ್ ಟು ದ ಜಾಬ್ ಆರ್ ಡಿಪಾರ್ಟ್ಮೆಂಟ್ ಅಂದರೆ, ನಿಮ್ಮ ಒಂದು ತಮಿಳ್ನಾಡಲ್ಲಿ ಒಂದು ಇದಿದೆ, ಯೂನಿಟ್ ಇದೆ, ಕರ್ನಾಟಕದಲ್ಲಿದೆ, ಯು ಪಿಲಿದೆ, ಎಂ ಪಿಲಿದೆ, ಓಕೆ, ಎ ಪಿ ಆಂಧ್ರ ಪ್ರದೇಶಲ್ಲಿದೆ. ನೀವು ಒಂದು ಲೊಕ್ಯಾಲಿಟಿಯಿಂದ ಇನ್ನೊಂದು ಲೊಕ್ಯಾಲಿಟಿಗೆ ಮೆಟೀರಿಯಲ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ. ಹಂಗಾಗಿ ಮೆಟೀರಿಯಲ್ ಟ್ರಾನ್ಸ್ಫರ್ ಟು ದ ಜಾಬ್ ಆರ್ ಡಿಪಾರ್ಟ್ಮೆಂಟ್, ನಿಮ್ಮದೇ ಆದ ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಇದೆ, ಜಾಬ್ ಇದೆ, ಅಥವಾ ಬೇರೆ ಫ್ಯಾಕ್ಟ್ರಿ ಇದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಮೈನಸ್ ಮಾಡಬೇಕು. ಸ್ಟೂಡೆಂಟ್ಸ್, ಡೈರೆಕ್ಟ್ ಮೆಟೀರಿಯಲ್ಗೆ 4 ಪಾಯಿಂಟನ್ನು ಪ್ಲಸ್ ಮಾಡಬೇಕು. ಒಂದು ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್, ಕ್ಯಾರಿಯೇಜ್ ಇನ್ವರ್ಡ್ಸ್, ಆಕ್ಟ್ರಾಯ್ನ ನೀವು ಆ್ಯಡ್ ಮಾಡಬೇಕು. ಲೆಸ್ ಮಾಡಬೇಕಾಗಿರೋದು 3: ಕ್ಲೋಸಿಂಗ್ ರಾ ಮೆಟೀರಿಯಲ್, ಮೆಟೀರಿಯಲ್ ಲಾಸ್ಟ್, ಮೆಟೀರಿಯಲ್ ಟ್ರಾನ್ಸ್ಫರ್ ಟು ದ ಜಾಬ್ ಆರ್ ಡಿಪಾರ್ಟ್ಮೆಂಟ್. ಇವನ್ನ ನೀವು ಮೈನಸ್ ಮಾಡಿದ್ರೆ ನಿಮಗೆ ಮೆಟೀರಿಯಲ್ ಕನ್ಸ್ಯೂಮ್ಡ್ ಏನು ಅಂತ ಸಿಗುತ್ತೆ ಸ್ಟೂಡೆಂಟ್ಸ್. ಮೆಟೀರಿಯಲ್ ಕನ್ಸ್ಯೂಮ್ಡ್ ಸಿಕ್ಕಾದ್ಮೇಲೆ ಫ್ಯಾಕ್ಟ್ರಿ ಒಳಗಡೆಗೆ, ಇಲ್ಲಿ ತನಕ ಹೊರಗಿಂದ ಒಳಗೆ ತಂದಿರ, ಈಗ ಫ್ಯಾಕ್ಟ್ರಿ ಒಳಗೆ ಇದನ್ನು ಸರಿಯಾಗಿ ಜೋಡಿಸೋರು ಬೇಕು, ಸರಿಯಾಗಿ ಬರೆಯೋರು ಬೇಕು, ಅಥವಾ ಈಗ ಅನ್ಲೋಡ್ ಮಾಡಬೇಕು. ಅನ್ಲೋಡ್ ಮಾಡೋಕ್ಕೆ ಬೇಕಾಗಿರೋ ಕೂಲಿ ಕಾರ್ಮಿಕರಿಗೆ ನೀವು ಡೈರೆಕ್ಟ್ ವೇಜಸ್ ಕೊಡ್ತೀರಾ. ಇದನ್ನು ಇಟ್ಕೊಳ್ಳೋಂಥ ಜಾಗನ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇದಕ್ಕೆ ರೆಂಟ್ ಕಟ್ತೀರಾ. ಇಲ್ಲೊಬ್ಬ ಅಕೌಂಟೆಂಟ್ ಇರ್ತಾನೆ, ಇವನಿಗೆ ನೀವು ಡೈರೆಕ್ಟ್ ಎಕ್ಸ್ಪೆನ್ಸ್, ಇದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಅಕೌಂಟೆಂಟ್ ಕೊಡಬೇಕು. ಇಷ್ಟನ್ನು ಮಾತ್ರ ನೋಡ್ಕೊಳ್ಳೋಕೆ ಒಂದು ಅಕೌಂಟೆಂಟ್ ಕೊಡಬೇಕು, ಅವನಿಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಹಾಗಾಗಿ ಮೆಟೀರಿಯಲ್ ಕನ್ಸ್ಯೂಮ್ಡಿಗೆ ಡೈರೆಕ್ಟ್ ವೇಜಸ್ಸು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕಿದಾಗ ನಿಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ ಸ್ಟೂಡೆಂಟ್ಸ್, ಪ್ರೈಮ್ ಕಾಸ್ಟ್. ಸೊ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನೀವು ಕಾಸ್ಟ್ ಶೀಟಲ್ಲಿ ಏನನ್ನು ತಿಳಿದ್ರಿ ಅಂತಂದರೆ, ಕಾಸ್ಟ್ ಅಂದ್ರೇನು, ಕಾಸ್ಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟೆನ್ಸಿ ಅಂದ್ರೆ ಏನು, ಮತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟ್ನವ್ರು ಏನು ಮಾಡ್ತಾರೆ. ಹಾಗಾಗಿ
ಡೈರೆಕ್ಟ್ ಅಂದ್ರೇನು, ಇಂಡೈರೆಕ್ಟ್ ಅಂದ್ರೇನು ತಿಳಿದ್ರಿ? ಡೈರೆಕ್ಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು, ಅದನ್ನ ಡೈರೆಕ್ಟ್ ಅಂತ ಕರಿತಿದ್ರಿ. ಈಗ ಫ್ಯಾಕ್ಟ್ರಿ ಒಳಗಾಗುವಂತ ಪ್ರೈಮ್ ಕಾಸ್ಟ್ ಆದ ತಕ್ಷಣ ಫ್ಯಾಕ್ಟ್ರಿ ಒಳಗಾಗುವಂತ ಕೆಲಸ. ಫ್ಯಾಕ್ಟ್ರಿ ಒಳಗಡೆ ಏನೇನಾಗುತ್ತೆ? ಫ್ಯಾಕ್ಟ್ರಿ ಒಳಗಡೆ ಒಬ್ಬ ಗೇಟ್ ಕೀಪರ್ ಇರ್ತಾನೆ ಸ್ಟೂಡೆಂಟ್ಸ್. ಫ್ಯಾಕ್ಟ್ರಿ ಒಳಗಡೆ ಒಬ್ಬ ಗೇಟ್ ಕೀಪರ್ ಇರ್ತಾನೆ. ಅವನಿಗೆ ದುಡ್ಡು ಕೊಡಬೇಕು, ಸಂಬಳ ಕೊಡಬೇಕು, ಅದು ಕೂಡ ಎಕ್ಸ್ಪೆನ್ಸಸ್. ಒಳಗಡೆ ಹೋದಾಗ ನಿಮ್ಮನ್ನ ಆ, ನೀವು ಎಂಪ್ಲಾಯೀಸ್ಗಳು ಕೆಲಸ ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿ ಇರುತ್ತೆ ನೋಡಿ. ಗೇಟ್ ಕೀಪರ್ ಬೇರೆ, ಫ್ಯಾಕ್ಟ್ರಿ ಒಳಗಡೆ ಒಬ್ಬ ಸೂಪರ್ವೈಸರ್ ಇರ್ತಾನೆ, ಅವನಿಗೆ ತೋರಿಸ್ಬೇಕು. ಅಟೆಂಡೆನ್ಸ್ ತಗೊಳ್ಳೋನಿರ್ತಾನೆ, ಅವನಿಗೆ ಕೊಡಬೇಕು. ಬಯೋಮೆಟ್ರಿಕ್ ಎಕ್ಸ್ಪೆನ್ಸಸ್ ಅದನ್ನು ಕೊಡಬೇಕು. ಅದಾದ್ಮೇಲೆ ನಿಮ್ಗೆ ಕೂಲಿ ಕಾರ್ಮಿಕರನ್ನ ಫ್ಯಾಕ್ಟ್ರಿಗೆ ತಂದು ಕೊಡಕ್ಕೆ ಒಬ್ಬ ಮೇಸ್ತ್ರಿ ಇರ್ತಾನೆ, ಡ್ರಾಯಿಂಗ್ ಆಫೀಸರ್ ಇರ್ತಾನೆ, ಅವನಿಗೂ ಕೂಡ ಸಂಬಳ ಕೊಡಬೇಕು. ಫ್ಯಾಕ್ಟ್ರಿ ಒಳಗಡೆಗೆ ಡಿಸೈನ್ ಮಾಡುವಂತ ಡಿಸೈನರ್ ಇರ್ತಾನೆ, ಅವನಿಗೆ ಸಂಬಳ ಕೊಡಬೇಕು. ಆಮೇಲೆ ಫ್ಯಾಕ್ಟ್ರಿಯಲ್ಲಿ ಡಿಸೈನ್ ಅನ್ನ ಕೆಲಸ ಮಾಡೋ ವರ್ಕರ್ಸ್ ಇರ್ತಾರೆ, ಅವರಿಗೆ ಸಂಬಳ ಕೊಡಬೇಕು. ಫ್ಯಾಕ್ಟ್ರಿ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡಬೇಕು. ಆಮೇಲೆ ಫ್ಯಾಕ್ಟ್ರಿ ವರ್ಕರ್ಸ್ ಮೆಷಿನ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಈ ಮೆಷಿನ್ ಕೆಟ್ಟೋದ್ರೆ ರಿಪೇರಿ ಮಾಡೋಕ್ಕೆ ರಿಪೇರರ್ ಬರಬೇಕು. ಈ ಮೆಷಿನ್ ಅಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಹೋಗಿದ್ರೆ ಅದನ್ನ ಹಾಕೋದಕ್ಕೆ ವೆರಿ ಸ್ಮಾಲ್ ಯೂನಿಟ್ಗಳನ್ನು ಹಾಕ್ತೀವಿ, ಅದಕ್ಕೂ ಕೂಡ ದುಡ್ಡು ಕೊಡಬೇಕು. ಅದಾದ್ಮೇಲೆ ರಿಸರ್ಚರ್ ಇರ್ತಾನೆ, ಹೊಸ ಹೊಸ ಡಿಸೈನ್ಸ್ ಅನ್ನ ಕಂಡುಹಿಡಿಯುವಂತ ರಿಸರ್ಚರ್ ಇರ್ತಾನೆ, ಅವನಿಗೂ ಕೂಡ ದುಡ್ಡು ಕೊಡಬೇಕು. ರಿಸರ್ಚ್ ಮಾಡಬೇಕಾದ್ರೆ ಎಲ್ಲ ರಿಸರ್ಚ್ ಸಕ್ಸಸ್ ಆಗುತ್ತೆ, ಕೆಲವು ರಿಸರ್ಚ್ ಸಕ್ಸಸ್ ಆಗಲ್ಲ. ಅದನ್ನ ಕಾಸ್ಟ್ ಆಫ್ ಡಿಫೆಕ್ಟಿವ್ ಅಂತೀವಿ, ಅದು ವೇಸ್ಟ್ ಆಗುತ್ತೆ, ಅದಕ್ಕೂ ಕೂಡ ಖರ್ಚಾಗಿದೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಖರ್ಚು ಅಂತ ಕರಿತೀವಿ. ಆಮೇಲೆ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಮೆಷಿನರಿಗೆ ನೋಡಿ, ಮೆಷಿನರಿನ ರಿಪೇರಿ ಮಾಡುವಂತ ರಿಪೇರರು ಬೇಕು, ಅವನಿಗೆ ಸಂಬಳ ಕೊಡ್ತೀವಿ. ಅದರಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಹೋದ್ರೆ ಹಾಕ್ತೀವಿ, ಅದು ಕೂಡ ಖರ್ಚಾಯ್ತು. ಆ ಮೆಷಿನರಿಗೆ ಡಿಪ್ರಿಸಿಯೇಷನ್ ಆಗುತ್ತೆ, ಅದನ್ನು ಕೂಡ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಫ್ಯಾಕ್ಟ್ರಿ ಒಳಗಡೆಗೆ ವರ್ಕರ್ಸು ಮೆಷಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಏಟಾದರೆ, ನೋವಾದರೆ, ಅಥವಾ ಬಾಡಿಗೆ ಏನಾದ್ರು ಊನ ನೀವು ಅವರಿಗೆ ಸ್ಟೇಟ್ ಎಂಪ್ಲಾಯಿ ಇನ್ಶೂರೆನ್ಸ್ ಕೊಡಬೇಕು, ESI, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅನ್ನ ತೆಗೆಸ್ಬೇಕು. ಅದಾದ್ಮೇಲೆ ಫ್ಯಾಕ್ಟ್ರಿ ಪ್ರಮಿಸಸ್ಸಿಗೆ ನೀವು ರೆಂಟ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು. ಫ್ಯಾಕ್ಟ್ರಿ ಪ್ರಮಿಸಸ್ಸಿಗೆ ರೆಂಟ್ ಅಥವಾ ಬಾಡಿಗೆ ಕಟ್ಟಬೇಕು. ಅದಾದ ತಕ್ಷಣ ಕೆಲವು ಕ್ರೈನ್ ಯೂಸ್ ಮಾಡ್ತೀವಿ. ಸೊ ಇಷ್ಟನ್ನ ನೋಡ್ಕೊಂಡಂತೆ ಫ್ಯಾಕ್ಟ್ರಿ ಮೆಟೀರಿಯಲ್ ಅನ್ನ ಇಂಡೈರೆಕ್ಟ್ ಮೆಟೀರಿಯಲ್ ಆಗಿರ್ಬೋದು, ಇಂಡೈರೆಕ್ಟ್ ವೇಜಸ್ ಅಥವಾ ಇನ್ಸ್ಪೆಕ್ಷನ್, ಮೆಟೀರಿಯಲ್ ಬಂದಿರೋದೆಲ್ಲ ಸರಿ ಆಯ್ತೋ ಇಲ್ಲ ಅಂತ ನೋಡೋದಕ್ಕೊಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ, ಇನ್ಸ್ಪೆಕ್ಷನ್ ಚೆಕ್ ಮಾಡ್ತಾನೆ. ಇನ್ಸ್ಟ್ರಕ್ಟರ್ ಇರ್ತಾನೆ, ನೀವು ಮೆಟೀರಿಯಲ್ ಇಲ್ಲೇ ಇಡಪ್ಪ ಅಲ್ಲೇ ಇಡಪ್ಪ ಅಂತ ಹೇಳಕ್ಕೊಬ್ಬ ಇನ್ಸ್ಟ್ರಕ್ಟರ್ ಇರ್ತಾನೆ. ಗೇಟ್ ಮೆನ್ ಇರ್ತಾನೆ ಅಥವಾ ವಾಚ್ ಮೆನ್ ಇರ್ತಾನೆ, ಅದು ಕೂಡ ಖರ್ಚು. ಫ್ಯಾಕ್ಟ್ರಿಗೆ ಬಾಡಿಗೆ ಕಟ್ಟಬೇಕು, ಫ್ಯಾಕ್ಟ್ರಿ ರೆಂಟ್ ಆಗುತ್ತೆ. ಫ್ಯಾಕ್ಟ್ರಿಗೆ ಕರೆಂಟ್ ಬಿಲ್ ಕೊಡಬೇಕು, ಫ್ಯಾಕ್ಟ್ರಿ ಲೈಟಿಂಗ್ ಆಗುತ್ತೆ. ಪವರ್ ಅಂಡ್ ಫ್ಯೂಯಲ್, ನೀವು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಇನ್ನು ಏನೇನಾದರೂ ವಿಂಡ್ ಪವರ್ ಯೂಸ್ ಮಾಡ್ತೀರ, ಅದನ್ನು ಪವರ್ ಅಂಡ್ ಫ್ಯೂಯಲ್ ಅಂತ ಕರಿತೀವಿ. ಫ್ಯಾಕ್ಟ್ರಿ ಮೆಷಿನರಿನ ರಿಪೇರ್ ಅಂಡ್ ಮೇಂಟೆನೆನ್ಸ್ ಮಾಡಬೇಕು, ಫ್ಯಾಕ್ಟ್ರಿ ಕ್ಲೀನ್ ಮಾಡಬೇಕು, ಫ್ಯಾಕ್ಟ್ರಿಲಿ ಒಬ್ಬ ಮೇಸ್ತ್ರಿ ಬೇಕು. ಫ್ಯಾಕ್ಟ್ರಿಲಿ ಕೆಲವು ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನು ರಿಸರ್ಚ್ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ವರ್ಕ್ಸ್ ಮ್ಯಾನೇಜರ್ ಅಂದರೆ ಇದನ್ನೆಲ್ಲ ನೋಡ್ಕೊಳಕ್ಕೆ ಒಬ್ಬ ವರ್ಕ್ಸ್ ಮ್ಯಾನೇಜರ್ ಇರ್ತಾನೆ, ಕಚೇರಿಯಲ್ಲಿ ನೋಡ್ಕೊಳ್ಳೋ ಒಬ್ಬ ಮ್ಯಾನೇಜರ್ ಇರ್ತಾನೆ, ಅವನಿಗೆ ಸಂಬಳ ಕೊಡಬೇಕು. ಇಲ್ಲಿ ರಿಪೇರ್ ಅಂಡ್ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಖರ್ಚುಗಳಾಗ್ತವೆ. ಲೂಸ್ ಟೂಲ್ಸ್ ವೆರಿ ಸ್ಮಾಲ್. ಕನ್ಸ್ಯೂಮಬಲ್ ಸ್ಟೋರ್ಸ್ ಅಂದರೆ ಇವುಗಳನ್ನೆಲ್ಲ ಇಡೋದಕ್ಕೆ ಗ್ರೀಸು, ಆಯಿಲ್ಲು, ವೇಸ್ಟೇಜು, ಸಣ್ಣ ಪುಟ್ಟದನ್ನ ಇಡಕ್ಕೆ ನಿಮಗೆ ಕನ್ಸ್ಯೂಮಬಲ್ ಸ್ಟೋರ್ ಬೇಕು. ಐಡಲ್ ಟೈಮ್ ಆಪರೇಟಿವ್ಸ್ ಅಂತಂದರೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥ ವರ್ಕರ್ಸ್ಗಳು ಬಿಡಿ ಸೇದೋದಕ್ಕೆ, ಬಾತ್ರೂಮ್ಗೆ ಹೋಗೋದಕ್ಕೆ, ಅದಕ್ಕೆ ಇದಕ್ಕೆ ಅಂತ ಟೈಮ್ ವೇಸ್ಟ್ ಮಾಡ್ತಾರೆ. ಆ ವೇಸ್ಟ್ ಮಾಡೋದನ್ನ ಐಡಲ್ ಟೈಮ್ ಆಪರೇಟಿವ್ಸ್ ಅಂತ ಕರಿತೀವಿ. ಫ್ಯಾಕ್ಟ್ರಿ ಪ್ಲಾಂಟ್ ಅಂದರೆ ಮೆಷಿನರಿಗಳನ್ನು ರಿಪೇರ್ ಮಾಡ್ತಿರಲ್ಲ, ಆ ರಿಪೇರಿ ಮಾಡಿದಲ್ಲಿ ಅದನ್ನು ಡಿಪ್ರಿಸಿಯೇಷನ್ ತೆಗಿಬೇಕಾಗತ್ತೆ. ವರ್ಕ್ ಸ್ಟೇಷನರಿ ಅಂತ ಬರುತ್ತೆ, ಕೆಲಸ ಮಾಡುವಂಥ ಕಚೇರಿನವರಿಗೆ ಕೆಲವು ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಪಿನ್ನು, ಪೆನ್ನು, ಗುಂಡ್ಪಿನ್ನು, ವೇಸ್ಟೇಜು, ಗ್ರೀಸು, ಆಯಿಲ್ ಇವುಗಳನ್ನು ತಂದು ಕೊಡಬೇಕು. ಇದನ್ನ ವರ್ಕ್ ಸ್ಟೇಷನರಿ ಅಂತ ಕರಿತೀವಿ. ಕೆಲಸ ಮಾಡೋ ವರ್ಕರ್ಸಿಗೆ ESI, ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಕೊಡಬೇಕು. ಅವ್ರ ಮೇಲಿಂದ ಕೆಳಗೆ ಬಿದ್ದು ಕೈ ಕಾಲು ಏನಾದ್ರು ಹೊಡೆದೋದ್ರೆ ಇನ್ಶೂರೆನ್ಸ್ ತೆಗೆಸಬೇಕು. ವೆಲ್ಫೇರ್ ಸರ್ವಿಸ್ ಕೊಡಬೇಕು. ವೆಲ್ಫೇರ್ ಸರ್ವಿಸ್ ಅಂದ್ರೆ ಕುಡಿಯೋ ನೀರಿನ ಸವಲತ್ತು, ಈಗ ಪ್ರೆಗ್ನೆನ್ಸಿ ಲೇಡಿ ಇರ್ತಾರೆ, ಅವರಿಗೆ ಲೇಬರ್ ರೂಮ್ ಕೊಡಬೇಕು, ಅವರಿಗೆ ಸವಲತ್ತು, ಆಂಬ್ಯುಲೆನ್ಸ್ ಸರ್ವಿಸ್ ಕೊಡಬೇಕು. ಇದನ್ನ ವೆಲ್ಫೇರ್ ಸರ್ವಿಸ್ ಅಥವಾ ಎಮ್ಯುನಿಟೀಸ್ ಅಂತ ಕರಿಬಹುದು. ವಾಟರ್ ಸಪ್ಲೈ, ಕುಡಿಯುವ ನೀರಿನ ಕೊಡಬೇಕು. ಆಮೇಲೆ ಫಿಕ್ಸ್ಡ್ ಅಸೆಟ್ಗೆ ಇನ್ಶೂರೆನ್ಸ್ ತೆಗೆಸಬೇಕು, ಅದು ಕೂಡ ದುಡ್ಡು ಖರ್ಚಾಗುತ್ತೆ. ಲೂಸ್ ಟೂಲ್ಸ್ ರಿಟರ್ನ್ ಆಫ್ ಅಂದ್ರೆ ನೀವು ತಗೊಂಬಂದಿರೋ ಸ್ಪಾನರು, ನಟ್ಟು, ಈ ಸ್ಕ್ರೂ ಡ್ರೈವರು, ಟೆಸ್ಟರು, ಇವುಗಳೆಲ್ಲದಕ್ಕೂ ಅದರದ್ದು ಏನಾಗುತ್ತೆ, ಡಿಪ್ರಿಸಿಯೇಷನ್ ತೆಗಿಬೇಕು. ಆಮೇಲೆ ಆಲೇಜ್ ಅಥವಾ ಕ್ರೈನ್ ಎಕ್ಸ್ಪೆನ್ಸ್, ದೊಡ್ಡ ದೊಡ್ಡ ಕಾಟನ್ ಬೇಲನ್ನು ಎತ್ತೋದಕ್ಕೆ ಕ್ರೈನ್ ಯೂಸ್ ಮಾಡ್ತೀವಿ. ಕಾಸ್ಟ್ ಆಫ್ ಡಿಫೆಕ್ಟಿವ್ ವರ್ಕ್, ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಅರ್ಧೋಯ್ತು, ಮುರಿದೋಯ್ತು, ಕಟ್ಟಾಯ್ತು, ಲೀಕೇಜ್ ಆಯ್ತು, ಬ್ರೇಕೇಜ್ ಆಯ್ತು, ಇದನ್ನು ಡಿಫೆಕ್ಟಿವ್ ವರ್ಕ್ ಅಂತೀವಿ. ಸ್ಟೂಡೆಂಟ್ಸ್, ಇಲ್ಲಿ ಕೆಲವು ಮೆಷಿನರಿಯಲ್ಲಿ ತೆಗೆದಿರುವಂಥ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಒಂದ್ ಕಡೆ ಕನ್ಸ್ಯೂಮಬಲ್ ಸ್ಟೋರಲ್ಲಿ ಇಟ್ಟಿದ್ವಿ, ಅದು ವೇಸ್ಟ್, ಅದನ್ನು ಗುಜ್ರಿಗೆ ಹಾಕ್ತೀವಿ. ಆ ಗುಜ್ರಿಗೆ ಹಾಕಿದಾಗ ಸೇಲ್ ಆಫ್ ಸ್ಕ್ರ್ಯಾಪ್ ಅಂತ ಕರಿತೀವಿ. ಇಲ್ಲಿ ತನಕ ನಿಮ್ಮ ಕಡೆಯಿಂದ ಎಕ್ಸ್ಪೆನ್ಸಸ್ ಆಗಿತ್ತು,
ಈ ಸ್ಕ್ರ್ಯಾಪಿಗೆ ಹಾಕಿದಾಗ ನಿಮಗೆ ದುಡ್ಡು ಬಂತು. ಅದಕ್ಕೆ ಈ ಸೇಲ್ ಆಫ್ ಸ್ಕ್ರ್ಯಾಪನ್ನು ಮೈನಸ್ ಮಾಡಬೇಕು, ಇವೆಲ್ಲವನ್ನು ಪ್ಲಸ್ ಮಾಡಬೇಕು. ನಿಮ್ಮಿಂದ ಹೋಗುವಂಥ ದುಡ್ಡನ್ನು ಎಕ್ಸ್ಪೆನ್ಸಸ್ ಅಂತೀವಿ. ಈ ಎಕ್ಸ್ಪೆನ್ಸಸ್ಸು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಇದನ್ನು ಕಾಸ್ಟ್ ಅಂತ ಕರಿತೀವಿ. ಈ ಕಾಸ್ಟನ್ನು ಪ್ಲಸ್ ಮಾಡ್ತೀವಿ. ಇಲ್ಲಿ ತೆಗೆದಿರುವಂಥ ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡಿಟ್ಟು ವರ್ಷಕ್ಕೊಂದ್ಸರಿ ಗುಜರಿಗೆ ಹಾಕ್ತೀವಿ. ಗುಜರಿಗೆ ಹಾಕಿದಾಗ ದುಡ್ಡು ಬರುತ್ತೆ, ಅದು ಕಾಸ್ಟ್ ಅಲ್ಲ, ಅದಕ್ಕೆ ನಾವು ಮೈನಸ್ ಮಾಡ್ತೀವಿ. ಈ ಎಕ್ಸ್ಪೆನ್ಸಸ್ಸನ್ನು ಪ್ಲಸ್ ಮಾಡ್ತೀವಿ, ಬಂದಿರೋ ದುಡ್ಡನ್ನ ಮೈನಸ್ ಮಾಡ್ತೀವಿ. ಇಲ್ಲಿ ಕೆಲಸ ಮಾಡ್ತಿದ್ದೀವಿ, ಕೆಲಸ ನಡೀತಾ ಇದೆ, ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ಸಿಂದ ಕಾಟನ್ನು ಅಲ್ಲ, ಫಿನಿಶ್ ಗೂಡ್ಸು ಅಲ್ಲ, ದಾರ ತೆಗಿತಿದ್ದೀರಾ, ವೀವಿಂಗ್ ಮಾಡ್ತಿದ್ದೀರಾ, ಡೈಯಿಂಗ್ ಮಾಡ್ತಿದ್ದೀರಾ, ಡಿಸೈನಿಂಗ್ ಮಾಡ್ತಾ ಇದ್ದೀರಾ, ಇದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂತೀವಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಮೈನಸ್ ಮಾಡಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಅದು ಕಾಟನ್ನು ಅಲ್ಲ, ಫಿನಿಶ್ ಗೂಡ್ಸು ಅಲ್ಲ, ಇನ್ ಬಿಟ್ವೀನಲ್ಲಿದೆ, ಇದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್, ಫ್ಯಾಕ್ಟ್ರಿ ಗೊತ್ತಾದಾಗ ಫ್ಯಾಕ್ಟ್ರಿ ಹೇಗಿರುತ್ತೋ ಹಾಗೆ ಆಫೀಸಲ್ಲೂ ಕೂಡ ಖರ್ಚಾಗುತ್ತೆ. ಆಫೀಸಿನ ಬಾಡಿಗೆ, ಆಫೀಸಲ್ಲಾಗುವಂಥ ಕೆಲಸಗಾರರಿಗೆ ಅಥವಾ ಆಫೀಸಲ್ಲಿರುವಂಥ ಪ್ರಮಿಸಸ್ಸಿಗೆ ಬಾಡಿಗೆ ಕಟ್ಟಬೇಕು. ಆಫೀಸಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಕೊಡಬೇಕು. ಆಫೀಸಲ್ಲಿ ಲೈಟಿಂಗ್ ಮತ್ತು ಹೀಟಿಂಗ್ ಪವರ್ ಸಪ್ಲೈ ಯೂಸ್ ಮಾಡ್ತೀವಿ. ಆಫೀಸ್ ಬಿಲ್ಡಿಂಗಿಗೂ ಕೂಡ ಇನ್ಶೂರೆನ್ಸ್ ತೆಗೆಸ್ಬೇಕು. ಆಫೀಸಲ್ಲಿ ಟೆಲಿಫೋನ್ ಯೂಸ್ ಮಾಡ್ತೀವಿ. ಆಫೀಸಲ್ಲಿ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಸಣ್ಣ ಬಿಲ್ ಬುಕ್ಕು, ಪಿನ್ನು, ಪೆನ್ನು, ಗುಂಡ್ ಪಿನ್ನು, ರಬ್ಬರು ಇವುಗಳನ್ನು ತರಿಸ್ತೀವಿ. ಆಫೀಸಲ್ಲಿ ಆಡಿಟ್ ಫೀಸ್ ತೆಗೆಸ್ತೀವಿ. ಆಡಿಟರ್ ಬಂದು ಆಡಿಟ್ ಚೆಕ್ ಮಾಡ್ತಾನೆ. ಬ್ಯಾಂಕ್ ಚಾರ್ಜಸ್, ಡಿ ಡಿ ಗಿಡಿ ತೆಗೆಸಿದಾಗ ಡಿ ಡಿ ಚಾರ್ಜಸ್ ಕೊಡಬೇಕಾಗುತ್ತೆ. ಫ್ಯಾಕ್ಟ್ರಿ ಆಫೀಸಲ್ಲಿ ಫ್ಯಾಕ್ಟ್ರಿಗೆ ಹೇಗೆ ಎಕ್ವಿಪ್ಮೆಂಟ್ಗೆ ಡಿಪ್ರಿಸಿಯೇಷನ್ ಕೊಡ್ತಿರೋ ಹಾಗೆ ಆಫೀಸಲ್ಲೂ ಕೂಡ ಆಫೀಸ್ ಬಿಲ್ಡಿಂಗಿಗೆ, ಫರ್ನಿಚರಿಗೆ, ಎಕ್ವಿಪ್ಮೆಂಟ್ಸಿಗೆ ನೀವು ಡಿಪ್ರಿಸಿಯೇಷನ್ ತೆಗಿಬೇಕಾಗತ್ತೆ. ಆಮೇಲೆ ಕೆಲವು ಎಕ್ಸ್ಪೆನ್ಸಸ್ ಆಗುತ್ತೆ. ಅಂಥ ಇಲ್ಲಿ ತನಕ ನಮಗೇನು ಸಿಗುತ್ತೋ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ತು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಕ್ತು. ಅದರಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಆಗುತ್ತೆ. ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಮತ್ತು ಮ್ಯಾನುಫ್ಯಾಕ್ಚರ್ ಗೂಡ್ಸನ್ನು ಆ್ಯಡ್ ಮಾಡಬೇಕು. ಫಿನಿಶ್ಡ್ ಗೂಡ್ಸ್ ಅಂದರೆ ರೆಡಿಯಾಗಿರೋ ವಸ್ತು. ಎಕ್ಸಾಂಪಲ್, ನೀವು ವುಡ್ಲ್ಯಾಂಡ್ ಶೂ ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ, ಅದು ಫಿನಿಶ್ಡ್ ಗೂಡ್ಸ್. ವುಡ್ಲ್ಯಾಂಡ್ ಶೂಗೆ ನೀವೊಂದು ಬಾಕ್ಸ್ ಅಥವಾ ಕವರನ್ನು ಬೇರೆ ಕಂಪನಿಯಿಂದ ನೀವು ಪರ್ಚೇಸ್ ಮಾಡಿದಿರ, ಅದನ್ನು ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸನ್ನು ಪರ್ಚೇಸ್ ಅಂತ ಕರಿತೀವಿ. ಇಲ್ಲಿ ದುಡ್ಡು ಕೊಡ್ತೀವಿ. ಫಿನಿಶ್ಡ್ ಗೂಡ್ಸ್ ದುಡ್ಡಿಗೂ ಖರ್ಚಾಗಿದೆ, ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸಿಗೂ ಖರ್ಚಾಗಿದೆ. ನೋಡಿ, ಓಪನಿಂಗ್ ಫಿನಿಶ್ಡ್ ಗೂಡ್ಸ್ ಮತ್ತು ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಂದರೆ ಶೂಗೆ ಬೇಕಾಗಿರುವಂಥ ಕವರು ಮತ್ತು ಬಾಕ್ಸನ್ನು ಪರ್ಚೇಸ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಎರಡನ್ನೂ ಆ್ಯಡ್ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಲೆಸ್ ಮಾಡ್ತೀವಿ. ಆಗ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಬರುತ್ತೆ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು ಬರುತ್ತೆ. ಸ್ಟೂಡೆಂಟ್ಸ್, ನೆಕ್ಸ್ಟು ಆಫೀಸ್ ಆದ ತಕ್ಷಣ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಚೆಕ್ ಮಾಡಬೇಕು. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅಂತ ನೋಡೋಣಂತೆ ಸ್ಟೂಡೆಂಟ್ಸ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಸ್ಟೂಡೆಂಟ್ಸ್ ನೀವು ಮಾಡ್ತಿರೋದು, ಉತ್ಪಾದನೆ ಆಗಿರೋ ವಸ್ತುಗಳನ್ನು ಒಬ್ಬ ಸೇಲ್ಸ್ ಪರ್ಸನ್ನು, ನೋಡಿ ಇಂಡಿಯಾ ಮ್ಯಾಪಲ್ಲಿ ಡಿಫ್ರೆಂಟ್ ಲೊಕ್ಯಾಲಿಟಿಲಿ ಹೋಗಿ ಅವನು ಸೇಲ್ ಮಾಡಬೇಕು. ಆ ಸೇಲ್ ಮಾಡಬೇಕಾದ್ರೆ ಡಿಫ್ರೆಂಟ್ ಲೊಕ್ಯಾಲಿಟಿಗೆ ಅವನು ಅಡ್ಡಾಡಬೇಕು. ಅಡ್ಡಾಡಬೇಕು ಅಂದರೆ ಅವನಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ಟಿ ಎ ಕೊಡಬೇಕು, ಟ್ರಾವೆಲಿಂಗ್ ಅಲವೆನ್ಸಸ್, ಡಿ ಎ ಕೊಡಬೇಕು, ಡಿಯರ್ನೆಸ್ ಅಲವೆನ್ಸಸ್, ಟಿ ಎ ಡಿ ಎ ಕೊಟ್ಟಿದ್ದಲ್ದಲೆ ಸ್ಯಾಲ್ರಿ ಕೊಡಬೇಕು, ಸ್ಯಾಲ್ರಿ ಕೊಟ್ಟಿದ್ದಲ್ದಲೆ ಅವನಿಗೆ ಬೋನಸ್ ಕೊಡಬೇಕು, ಬೋನಸ್ ಕೊಟ್ಟಿದ್ದಲ್ದಲೆ ಅವನಿಗೆ ಕಮಿಷನ್ ಕೊಡಬೇಕು. ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ ಏನು ಮಾಡ್ತಿದೆ, ಬರೀ ಪ್ರೊಡಕ್ಷನ್ ಅಲ್ಲ, ಡಿಸ್ಟ್ರಿಬ್ಯೂಷನ್ನು ಮಾಡ್ತಿದೆ. ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಒಬ್ಬ ಸೇಲ್ಸ್ಮನ್ ಬೇಕು. ಆ ಸೇಲ್ಸ್ಮನಿಗೆ ಕಮಿಷನ್ ಕೊಡಬೇಕು, ಸ್ಯಾಲರಿ ಕೊಡಬೇಕು, ಬೋನಸ್ ಕೊಡಬೇಕು, ಟಿ ಎ ಕೊಡಬೇಕು, ಡಿ ಎ ಕೊಡಬೇಕು, ಇವೆಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದಾದ ತಕ್ಷಣ ಶೋರೂಮ್ ರೆಂಟ್ ಕೊಡಬೇಕು. ಶೋರೂಮಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀವಿ, ಯಾಕಂದರೆ ಸೇಲ್ಸ್ ಮಾಡ್ಬೇಕಾದ್ರೆ ಶೋರೂಮ್ ರೆಂಟ್ ಕೊಡಬೇಕು. ಈ ಸೇಲ್ಸ್ ಪರ್ಸನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಡ್ಡಾಡ್ತಿದ್ದಾನೆ, ಅವನಿಗೆ ಟಿ ಎ ಡಿ ಎ ಕೊಡಬೇಕು, ಟ್ರಾವೆಲಿಂಗ್ ಅಲವೆನ್ಸಸ್ ಕೊಡಬೇಕು, ವಸ್ತುಗಳನ್ನು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕು. ಕ್ರಿಕೆಟ್ ಆಡ್ಬೇಕಾದ್ರೆ ಆ್ಯಡ್ ಕೊಡ್ತೀರಾ, ಸೈನ್ ಬೋರ್ಡನ್ನು ಹಾಕ್ತೀರಾ, ಅಥವಾ ಟ್ರಾಫಿಕಲ್ಲಿ ಬೋರ್ಡ್ಸ್ಗಳನ್ನು ಹಾಕ್ತೀರಾ, ವಾಲ್ ಪೇಂಟಿಂಗ್ ಮಾಡ್ತೀರಾ, ಅಡ್ವರ್ಟೈಸ್ಮೆಂಟನ್ನು ಪಬ್ಲಿಸಿಟಿ ಅಂತಲೂ ಕರಿಬೋದು. ಬ್ಯಾಡ್ ಡೆಟ್ ಅಂತಂದರೆ ಸ್ಟೂಡೆಂಟ್ಸ್, ನೀವು ಕ್ರೆಡಿಟಾಗಿ ಸೇಲ್ ಮಾಡಿದಾಗ ದುಡ್ಡು ಬರೋದೇ ಇಲ್ಲ, ಅದನ್ನು ಬ್ಯಾಡ್ ಡೆಟ್ ಅಂತೀವಿ. ನೀವು ಯಾರಿಗೋ ಸೇಲ್ ಮಾಡಿದ್ದೀರಾ ಕ್ರೆಡಿಟ್ ಆಗಿ, 15 ದಿವಸ 20 ದಿವಸ ಕ್ರೆಡಿಟಾಗಿ ಮಾಡಿದ್ದೀರಾ, ಅವನು ದುಡ್ಡು ಕೊಡಲಿಲ್ಲ, ಅದನ್ನು ಬ್ಯಾಡ್ ಡೆಟ್ ಅಂತ ಕರಿತೀವಿ. ಹಾಗಾಗಿ ಡೆಲಿವರಿ ವ್ಯಾನ್ ಇದೆ. ಡೆಲಿವರಿ ವ್ಯಾನ್ ಅಂದರೆ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡೆಲಿವರಿ ಮಾಡುವಂಥ ವ್ಯಾನಿಗೆ ಡಿಪ್ರಿಸಿಯೇಷನ್ ಹಾಕಿಸ್ಬೇಕು. ಡೆಟ್ ಕಲೆಕ್ಷನ್ ಚಾರ್ಜಸ್, ಈ ಮುಂಚೆನೇ ಹೇಳಿದ್ದೆ, ನೀವು ಬೇರೆಯವರಿಗೆ ಸಾಲ ಕೊಟ್ಟಿದ್ದೀರಾ, ಅವನು ದುಡ್ಡು ಕೊಡದೇ ಇದ್ದರೆ ಬ್ಯಾಡ್ ಡೆಟ್ ಅಂತೀವಿ. ಅವನು ದುಡ್ಡನ್ನು ರಿಕವರಿ ಮಾಡೋದಕ್ಕೆ ರಿಕವರಿ ಆಫೀಸರ್ಸ್ ಇಟ್ಟಿದ್ದೀವಿ, ಅದನ್ನು ಡೆಟ್ ಕಲೆಕ್ಷನ್ ಚಾರ್ಜಸ್ ಅಂತ ಕರಿತೀವಿ. ಕ್ಯಾರಿಯೇಜ್ ಔಟ್ವರ್ಡ್ಸ್ ಅಂದರೆ ಫ್ಯಾಕ್ಟ್ರಿ ಒಳಗಡೆಗೆ ಐಟಮ್ ಬಂದರೆ ಕ್ಯಾರಿಯೇಜ್ ಇನ್ವರ್ಡ್ಸ್, ಫ್ಯಾಕ್ಟ್ರಿಯಿಂದ ಹೊರಗಡೆ ಸೇಲ್ಸಿಗೆ ಹೋದರೆ ಅದು ಕ್ಯಾರಿಯೇಜ್ ಔಟ್ವರ್ಡ್ಸ್. ಹಾಗಾಗಿ ಅದಾದಮೇಲೆ ಫ್ರೀ ಸ್ಯಾಂಪಲ್ಸನ್ನು ಕೊಡ್ತೀವಿ. ಇಷ್ಟೆಲ್ಲ ಖರ್ಚುಗಳನ್ನು ಸೇರಿಸೋದನ್ನ
ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಆ ನಂತರ ಪ್ರಾಫಿಟ್ ಬರುತ್ತೆ, ಪ್ರಾಫಿಟನ್ನು ಆ್ಯಡ್ ಮಾಡಿದ್ರೆ ಸೇಲ್ಸ್ ಆಗುತ್ತೆ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಆಗುವಂಥ ಎಲ್ಲ ಖರ್ಚು ಇಂಡೈರೆಕ್ಟ್, ಹಾಗಾಗಿ ಇದನ್ನು ಓವರ್ ಹೆಡ್ ಅಂತ ಕರಿತೀವಿ. ಎಂಥ ಓವರ್ ಹೆಡ್? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇಂಡೈರೆಕ್ಟ್ ಆಗುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಓವರ್ ಹೆಡ್ ಅಂತ ಕರಿತೀವಿ. ಹಂಗಾಗಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಕರಿತೀವಿ. ಇಂಡೈರೆಕ್ಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗಿದೆ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆಗುವಂಥ ಖರ್ಚನ್ನ ಇಂಡೈರೆಕ್ಟ್ ಅಂತ ಕರಿತೀವಿ, ಓನ್ಲಿ ಇಂಡೈರೆಕ್ಟ್. ಆ ಇಂಡೈರೆಕ್ಟ್ ಅನ್ನ ನಾವು ಓವರ್ ಹೆಡ್ ಅಂತ ಕರಿತೀವಿ. ಆ ಓವರ್ ಹೆಡ್ ಆಫೀಸಲ್ಲಿ ಆಗೋದ್ರಿಂದ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಕರಿತೀವಿ. ಇಲ್ಲೂ ಕೂಡ ಇಂಡೈರೆಕ್ಟ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಇಂಡೈರೆಕ್ಟ್, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಇಂಡೈರೆಕ್ಟ್. ಫ್ಯಾಕ್ಟ್ರಿಯಲ್ಲಿ ಮಾತ್ರ ಸ್ಟೂಡೆಂಟ್ಸ್ ಇಲ್ಲೂ ಕೂಡ ಇಂಡೈರೆಕ್ಟ್ ಆಗುತ್ತೆ. ಇಂಡೈರೆಕ್ಟ್ ಅನ್ನ ನಾವು ಓವರ್ ಹೆಡ್ ಅಂತ ಕರಿತೀವಿ. ಇದು ಫ್ಯಾಕ್ಟ್ರಿಲಿ ಆಗ್ತಾ ಇದೆ, ಹಂಗಾಗಿ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕರಿತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕರಿತೀವಿ. ಇಲ್ಲಿ ಇಂಡೈರೆಕ್ಟ್ ಆಗಿದೆ. ಡೈರೆಕ್ಟ್ ಅಂದ್ರೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ ಡೈರೆಕ್ಟ್. ಸ್ಟೂಡೆಂಟ್ಸ್, ಡೈರೆಕ್ಟ್ ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಅಲ್ಲಿ 2 ಪಾಯಿಂಟ್ ಕಂಡುಹಿಡಿತಿದ್ದೀರಾ. ಮೆಟೀರಿಯಲ್ ಕನ್ಸ್ಯೂಮ್ಡ್ ಮತ್ತೆ ಪ್ರೈಮ್ ಕಾಸ್ಟ್ ಕಂಡುಹಿಡಿತೀರಾ. ಡೈರೆಕ್ಟ್ ಅಲ್ಲಿ ಮೆಟೀರಿಯಲ್ ಕನ್ಸ್ಯೂಮ್ಡ್ ಮತ್ತೆ ಪ್ರೈಮ್ ಕಾಸ್ಟ್ ಕಂಡುಹಿಡಿತೀರಾ. ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ ಕಂಡುಹಿಡಿತೀರಾ ಸ್ಟೂಡೆಂಟ್ಸ್. ಫ್ಯಾಕ್ಟ್ರಿ ಕಾಸ್ಟ್ ಕಂಡುಹಿಡಿತೀರಾ. ಫ್ಯಾಕ್ಟ್ರಿಯಲ್ಲಿ ನೀವೇನು ಕಂಡುಹಿಡಿತೀರಾ? ಫ್ಯಾಕ್ಟ್ರಿ ಕಾಸ್ಟ್ ಕಂಡುಹಿಡಿತೀರಾ ಸ್ಟೂಡೆಂಟ್ಸ್. ಫ್ಯಾಕ್ಟ್ರಿ ಕಾಸ್ಟ್ ಕಂಡುಹಿಡಿತೀರಾ. ನೋಡಿ, ಸೇಲ್ ಆಫ್ ಸ್ಕ್ರಾಪ್ ಅನ್ನ ಮೈನಸ್ ಮಾಡಬೇಕು, ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಮೈನಸ್ ಮಾಡಬೇಕು ಸ್ಟೂಡೆಂಟ್ಸ್. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ನ ಮೈನಸ್ ಮಾಡಬೇಕು, ಸೇಲ್ ಆಫ್ ಸ್ಕ್ರಾಪ್ ಅನ್ನ ಮೈನಸ್ ಮಾಡಬೇಕು. ಫ್ಯಾಕ್ಟ್ರಿಲಿ ಒಂದೇ ಕಂಡುಹಿಡಿತೀರಾ, ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟಿಗೆ ಇನ್ನೊಂದು ಹೆಸರು ಫ್ಯಾಕ್ಟ್ರಿ ಕಾಸ್ಟ್. ಫ್ಯಾಕ್ಟ್ರಿಲಿ ಉತ್ಪಾದನೆ ಮಾಡ್ತಿದ್ದೀರಾ, ಒಂದೇ. ನೋಡಿ ಸ್ಟೂಡೆಂಟ್ಸ್, ಪ್ರೈಮ್ ಇದರಲ್ಲಿ ಡೈರೆಕ್ಟ್ ಅಲ್ಲಿ ಮೆಟೀರಿಯಲ್ ಕನ್ಸ್ಯೂಮ್ಡ್ ಪ್ರೈಮ್ ಕಾಸ್ಟ್ ಎರಡನ್ನ ಕಂಡುಹಿಡಿತಿದ್ದೀರಾ. ಫ್ಯಾಕ್ಟ್ರಿಯಲ್ಲಿ ವರ್ಕ್ ಕಾಸ್ಟ್ ಕಂಡುಹಿಡಿತೀರಾ, ಒಂದೇ ಕಂಡುಹಿಡಿತೀರಾ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮತ್ತೆ ಎರಡು ಕಂಡುಹಿಡಿತೀರಾ ಸ್ಟೂಡೆಂಟ್ಸ್. ಏನು? ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ಆಫೀಸ್ ಓವರ್ ಹೆಡ್ ಅನ್ನು ಆಡ್ ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಅದರಲ್ಲಿ ಓಪನಿಂಗ್ ಫಿನಿಶ್ ಗುಡ್ಸು, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಅಂದ್ರೆ ಏನು ಅಂತ ಹೇಳಿದೆ. ಶೂಗ್ ಬೇಕಾಗಿರೋ ಬಾಕ್ಸು, ಅದ್ರ ಮೇಲ್ ಬೇಕಾಗಿರೋ ಕವರು, ಇವೆರಡನ್ನ ಖರೀದಿ ಮಾಡೋದನ್ನ ಆಡ್ ಮಾಡಿದಿರ, ಕ್ಲೋಸಿಂಗ್ ಅನ್ನ ಮೈನಸ್ ಮಾಡಿದಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂತು. ನೋಡಿ ಸ್ಟೂಡೆಂಟ್ಸ್, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂತು. ಹಾಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನೀವು ಕಾಸ್ಟ್ ಆಫ್ ಸೇಲ್ ಕಂಡುಹಿಡಿದಿರಾ. ಕಾಸ್ಟ್ ಆಫ್ ಸೇಲಿಗೆ ಪ್ರಾಫಿಟ್ ಅನ್ನ ಆಡ್ ಮಾಡಿದ್ರೆ, ಕಾಸ್ಟ್ ಆಫ್ ಸೇಲಿಗೆ ಪ್ರಾಫಿಟ್ ಆಡ್ ಮಾಡಿದ್ರೆ ಸೇಲ್ ಬರುತ್ತೆ. ಇದನ್ನ ಕಾಸ್ಟ್ ಶೀಟ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, I try my level best to convince what is the cost sheet from basic to advance. This is the pro forma. ಹಾಗಾದ್ರೆ ಕಾಸ್ಟ್ ಶೀಟ್ ಬರೆಯುವಂತ ಪದ್ಧತಿನ ಕಾಸ್ಟ್ ಅಕೌಂಟ್ ಅಂತ ಕರಿತೀವಿ. ಕಾಸ್ಟ್ ಅಕೌಂಟ್ ಅಲ್ಲಿ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಇದೆ. ಡೈರೆಕ್ಟ್ ಅನ್ನ ಕಾಸ್ಟ್ ಅಂತೀವಿ, ಇಂಡೈರೆಕ್ಟ್ ಅನ್ನ ಕಾಸ್ಟಿಂಗ್ ಅಂತ ಕರಿತೀವಿ. ಬರೆಯುವಂಥ ಪದ್ಧತಿನ ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಈ ಕಾಸ್ಟ್ ಅಕೌಂಟಿಂಗ್ ಅನ್ನ ಕಾಸ್ಟ್ ಮ್ಯಾನೇಜ್ಮೆಂಟ್ನವರು ಎಲ್ಲಾದರೂ ವೇಸ್ಟ್ ಆಗ್ತಿದ್ದೇನಾ, ಲೀಕೇಜ್ ಆಗ್ತಿದ್ದೇನಾ, ಬ್ರೇಕೇಜ್ ಆಗ್ತಿದ್ದೇನಾ ಅಂತ ಕಂಡಿಡಿದು ಎಫಿಷಿಯನ್ಸಿನ ಇಂಪ್ರೂವ್ ಮಾಡೋ ಪದ್ಧತಿನ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇವತ್ತಿನ ಕ್ಲಾಸಲ್ಲಿ ಕಾಸ್ಟ್ ಅಂದರೆ ಏನು, ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು, ಕಾಸ್ಟ್ ಅಕೌಂಟೆನ್ಸಿ ಅಂದರೆ ಏನು ಅಂತ ಪ್ರತಿಯೊಂದನ್ನು ಸಿಸ್ಟಮಟೈಸ್ಡ್ ಆಗಿ ತಿಳಿದಿದ್ದೀರಾ ಸ್ಟೂಡೆಂಟ್ಸ್. ಕಾಸ್ಟ್ ಇಸ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಅಂಡ್ ಡಿಸ್ಟ್ರಿಬ್ಯೂಟೆಡ್. ಇದರಲ್ಲಿ ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗುಡ್ಸ್ ಇದೆ. ಇದು ಒಂದೊಂದಕ್ಕೂ ಏನೇನಾಗುತ್ತೆ ಅಂತ ಖರ್ಚನ್ನ ಕಂಡುಹಿಡಿಯುವಂಥ ಪದ್ಧತಿನ ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ಸೆಷನ್. ಮುಂದಿನ ಕ್ಲಾಸಲ್ಲಿ ಪ್ರತಿ ಕಾಸ್ಟ್ ಬರುವಂಥ ನಂಬರ್ ಆಫ್ ಪ್ರಾಬ್ಲಮ್ಸ್ ಅನ್ನ ಇನ್ ಡೀಟೇಲ್ ಆಗಿ ಸುಸಜ್ಜಿತವಾಗಿ ಕಲಿಯನಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.